ವಿಶಾಲ್ ಶೇಖರ್ ಸ್ಟುಡಿಯೋಗೆ ಬೆಳಗ್ಗೆ ಹೋದೆ. ಅವರು ವೆಯ್ಟ್ ಮಾಡ್ತಾಯಿದ್ರು. ಬಂದ ತಕ್ಷಣ ದಿಸ್ ಇಸ್ ದ ಗಾಯ್ ಹೂ ಸ್ಯಾಂಗ್ ವೆಸ್ಟರ್ಡೇ ಅಂತ ಅಂದ್ಬಿಟ್ಟು ಇಂಟ್ರೊಡ್ಯೂಸ್ ಮಾಡಿಕೊಟ್ರು ಶೇಖರ್ನ. ಚಲೋ ಗಾವ್ ಅಂತಂದರು. ಹಾಡೋಕ್ಕೆ ಶುರು ಮಾಡಿದೆ. ಇವ್ರು ಗುಸು ಏನೋ ಮಾತಾಡ್ತಾ ಇದ್ದಾರೆ. ನನಗೆ ಎಂಥದ್ದು ಇದು ವಿಚಿತ್ರ ಇದು. ನಾನು ಮೈಸೂರಿಗೆ ಹೋಗ್ಬೇಕಾಯ್ತು. ಅದ್ರ ಬದಲು ಇಲ್ಲಿ ಬಂದು ಇವ್ರಿಗೋಸ್ಕರ ಹಾಡಬೇಕಾಗಿದೆ. ಹಾಡ್ತಾಯಿದ್ದೀನಿ, ನೀವು ನೋಡಿದ್ರೆ ಮಾತಾಡ್ತಿದಾರಲ್ಲ ಅಂತ. ಒಂದು ಹಾಡಿದೆ, 2 ಹಾಡಿದೆ, ಇನ್ನೂ ಮಾತಾಡ್ತಾನೆ ಇದ್ದಾರೆ. ಏಕ್ ಅವ್ರ ಗಾವ್. ಹಾಗೆ ಇನ್ನು 3rd ಸಾಂಗ್ ಹಾಡ್ತಾಯಿದ್ದೀನಿ. ಹಾಡು ಮಧ್ಯದಲ್ಲಿ ವಿಶಾಲ್ 1 minute ಸ್ಟಾಪ್. ನನಗೆ ಕೋಪ. ಒಬ್ಬ ಆರ್ಟಿಸ್ಟ್ಗೆ ಪರ್ಫಾರ್ಮ್ ಮಾಡ್ತಿರೋ ಮಧ್ಯದಲ್ಲಿ ಸ್ಟಾಪ್ ಅಂದರೆ ಭಾಳ ಬೇಜಾರಾಯ್ತು. ಸೊ ಅಂಥದ್ರಲ್ಲಿ ಇದಕ್ಕೇನಾಯಿತು ಅಂತಂದು, ರಘು ಸಾರಿ ಟು ಸ್ಟಾಪ್ ಯು ಬಟ್ ವಿ ವರ್ ಜಸ್ಟ್ ಟಾಕಿಂಗ್ that we should start a new record label and would you be interested to sign as a first artist ಅಂತ. ಅಂದರೆ ತುಂಬ ಇಷ್ಟ ಆಗ್ತಾಯಿದೆ ಹಾಡುಗಳು. ಯೋಚನೆ ಮಾಡ್ತಾಯಿದ್ವಿ ಒಂದು ಹೊಸ ರೆಕಾರ್ಡ್ ಲೇಬಲ್ ಶುರು ಮಾಡೋಣ ಅಂತ. ನಮ್ಮ ರೆಕಾರ್ಡ್ ಲೇಬಲ್ಗೆ ಫಸ್ಟ್ ನೀವೇ ಆರ್ಟಿಸ್ಟ್ ಆಗಬೇಕು, ಸೈನ್ ಮಾಡ್ತೀರಾ ಒಂದು ರೆಕಾರ್ಡಿಂಗ್ ಡೀಲ್ ಅನ್ನೋ ಒಂದು ರೀತಿಯಲ್ಲಿ ಮಾತಾಡೋರು. ನನಗೆ ಭೂಮಿ ಆಕಾಶ ಎಲ್ಲ ಒಂದಾಗೋಯ್ತು ಆ ಮೊಮೆಂಟಲ್ಲಿ. ಖುಷಿ. ನಾನು ವೈ ಆರ್ ಯು ಇವನ್ ಆಸ್ಕಿಂಗ್ ಅಂತ ಕೇಳಿದೆ. ಆಫ್ಕೋರ್ಸ್ ಅಂತ. ಸೊ ಆಮೇಲೆ OML ಅಂತ ಒಂದು ಕಂಪ್ನಿ, ಓನ್ಲಿ ಮಚ್ ಲೌಡರ್ ಅಂತ ಒಂದು ಮ್ಯಾನೇಜ್ಮೆಂಟ್ ಕಂಪ್ನಿ, ಆರ್ಟಿಸ್ಟ್ ಮ್ಯಾನೇಜ್ಮೆಂಟ್ ಕಂಪ್ನಿ, ಅದ್ರ ವಿಜಯ್ ನಾಯರ್ ಅನ್ನೋರನ್ನ ಇಂಟ್ರೊಡ್ಯೂಸ್ ಮಾಡಿಕೊಟ್ಟು ಮಿಕ್ಕಿದ್ದು ಹಿಸ್ಟ್ರಿ. ಅದು ಆಲ್ಬಮ್ ಫುಲ್ ಕೇಳಿದ್ರು ಅವರು. ನಾನು ರೆಕಾರ್ಡ್ ಮಾಡಿದ್ದೆ ಅಷ್ಟೊತ್ತಿಗೆ ಆಲ್ಬಮ್ ಒಂದು. ಅದನ್ನು ಕೇಳಿದ್ರು. ಅವ್ರು ಕೇಳಿದ್ಮೇಲೆ ಇಸ್ಕೆ ಅಲಾವಾ ಕುಚ್ ಅವ್ರು ಹೇ ಕ್ಯಾ ಆಪ್ಕೆ ಪಾಸ್ ಅಂತ ಕೇಳಿದ್ರು. ಇದು ಈ ಹಾಡುಗಳನ್ನು ಬಿಟ್ಟು ಬೇರೆ ಹೊರತಾಗಿ ಬೇರೆ ಹಾಡುಗಳಿದೆಯಾ ಅಂತ ಕೇಳಿದ್ರು. ಹೇ ಬಟ್ ಗಾವ್ ಅಂತಂದರು. ಸರ್ ತಿರ್ಗಾ ಬೇರೆ ಹಾಡುಗಳನ್ನು ಹಾಡ್ತಾಯಿದ್ದೀನಿ. ಅದರಲ್ಲಿ ಗುಡುಗುಡಿ ಹಸೇದಿ ನೋಡು, ಸೋರ್ತಿದ್ದು ಮನೆ ಮಳಗಿ ಕೂಡ ಹಾಡಿದ್ದೆ ಅವ್ರ ಮುಂದೆ. ಅರೇ ये कौन सा लैंग्वेज है? वो कन्नड़ा है. इसको क्यों नहीं रिकॉर्ड किया तुमने? लेकिन सर वो कन्नड़ा में है ना. तो क्या हुआ? वो नेशनल मार्केट में कैसे बिकेगा? वो तो कर्नाटका में बिकेगा ना. वो तो कर्नाटका के लिए एक सेपरेट कन्नड़ा एल्बम बनाऊंगा मैं. अरे पागल है क्या तू? ಅದರಲ್ಲಿ ಇರೋ ಒಂದು 2 ಹಾಡುಗಳನ್ನು, ಯಾವುದು ಸ್ವಲ್ಪ ಸುಮಾರಾಗಿರೋ ಹಾಡುಗಳನ್ನು ಕಿತ್ತಾಕಿ ಈ 2 ಹಾಡುಗಳನ್ನು ರೆಕಾರ್ಡ್ ಮಾಡ್ಕೊಂಡು ಬಾ. ಸೊ ಬೆಂಗಳೂರಿಗೆ ಬಂದು ಈ 2 ಹಾಡುಗಳನ್ನು ರೆಕಾರ್ಡ್ ಮಾಡಿ ತಿರ್ಗಾ ಡೆಮೋ ಕಳಿಸಿದ್ಮೇಲೆ ಅವ್ರು ಅಪ್ರೂವ್ ಮಾಡಿ ಅದನ್ನು. ಹಾಗೆ ಕನ್ನಡ ಆಚೆ ಬಂದಿದ್ದು ನ್ಯಾಷನಲ್ ಲೆವೆಲಲ್ಲಿ. ಆಮೇಲೆ ಅಫ್ಕೋರ್ಸ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಹೋಗಿದ್ದು. ಸೊ ಅಗೇನ್ ನಾ ಹೇಳಿದಾಗೆ ವಿಧಿಯ ಪುತ್ರ ನಾನು. ಈ ಥರ ಎಷ್ಟೊಂದು ಬ್ಲಾಗ್ಗಳು, ಸ್ಟ್ರಗಲ್ಗಳು ಅಂತ ನಾವೇನಂತೀವೋ ಅದೆಲ್ಲ ಇದ್ರೂ ಭಗವಂತ ಅಲ್ಲಲ್ಲೇ ಒಂಥರ ಇನ್ಕ್ರೆಡಿಬಲ್ ಪವಾಡ ಪುರುಷರನ್ನು ನನ್ನ ಲೈಫ್ನಲ್ಲಿ ಕಳಿಸಿದ್ದಾನೆ. ಸೊ ಅಲ್ಲಿಂದ ಬ್ಯುಸಿ ಆಗ್ತಾರೆ ಬಹಳಷ್ಟು ರಘು ದೀಕ್ಷಿತ್ ಅವರು. ಇಲ್ಲ ಬ್ಯುಸಿ ಅಂತಲ್ಲ, ಒಂದು ಬಹಳ ಒನ್ ಆಫ್ ಮೈ ಹ್ಯಾಪಿಯೆಸ್ಟ್ ಫೇಸಸ್ ಆಫ್ ಮೈ ಲೈಫ್. ಆ ಪೀರಿಯಡ್ 2007 to 2010-12 ತನಕ ಐ ಥಿಂಕ್ ಇಟ್ ವಾಸ್ ದ ಮೋಸ್ಟ್ ಬ್ಯೂಟಿಫುಲ್ ಫೇಸ್ ಆಫ್ ಮೈ ಲೈಫ್. ಅದರಲ್ಲಿ ಆ್ಯಸ್ ಎನ್ ಆರ್ಟಿಸ್ಟ್ ತುಂಬ ಕಲ್ತ್ಕೊಂಡೆ, ಬೆಳೀತಾ ಬಂದೆ. ಬೆಳೆಯೋದಕ್ಕೆ ಅವಕಾಶಗಳು ಕೂಡ ಕಲ್ಪಿಸ್ಕೊಡ್ತಾ ಹೋದರು ನನ್ನ ಆರ್ಟಿಸ್ಟ್ ಮ್ಯಾನೇಜ್ಮೆಂಟ್ ಕಂಪ್ನಿಯವರು. 2010 ಪ್ರಶ್ನಿಸೋಕ್ಕೆ ಶುರು ಮಾಡಿದೆ. ಆಯಿತು, ಇಂಡಿಯಾನಲ್ಲಿ ಸುಮಾರು ಎಲ್ಲ ಕಾಲೇಜ್ ಫೆಸ್ಟಿವಲ್ಸಿಗೆ ಪರ್ಫಾರ್ಮ್ ಮಾಡಾಯಿತು, ಮ್ಯೂಸಿಕ್ ಫೆಸ್ಟಿವಲ್. ಇದಾದಮೇಲೆ ಇದನ್ನೇ ಮಾಡ್ಕೊಂಡು ಕೂತ್ಕೊಳ್ಳೋದ ಅಂತ. ಇಲ್ಲ, ನನ್ನ ಸಂಗೀತ ಆಚೆನೂ ಹೋಗಬೇಕಿದು ಅಂತ. ಸೊ ಅಷ್ಟೊತ್ತಿಗೆ ಆ ಆರ್ಟಿಸ್ಟ್ ಮ್ಯಾನೇಜ್ಮೆಂಟ್ ಕಂಪ್ನಿಯಿಂದ ಆಚೆ ಬಂದಿದ್ವಿ ನಾವು. ನನ್ನ ಬ್ಯಾಂಡಲ್ಲೇ ಬೇಸ್ ಗಿಟಾರ್ ಗೌರವ್, ನಿಮ್ಮದೇ ಒಂದು ಬ್ಯಾಂಡ್ ಕಟ್ತೀರಾ, ತಂಡ ಕಟ್ತೀರಾ, ದ ರಘು ದೀಕ್ಷಿತ್ ಪ್ರಾಜೆಕ್ಟ್ ಅಂತ. ಅಷ್ಟೊತ್ತಿಗೆ ಆಗಲೇ ಇತ್ತು. ಬಿಫೋರ್ ಐ ಮೆಟ್ ವಿಶಾಲ್ ಶೇಖರ್ ಐ ಆಲ್ರೆಡಿ ಹ್ಯಾಡ್ ದ ಬ್ಯಾಂಡ್. ಓಕೆ. ಸೊ ಗೌರವ್ನ ಹೇಳಿದೆ, ಐ ಥಿಂಕ್ ವಿ ಶುಡ್ ಸ್ಟಾರ್ಟ್ ಪರ್ಫಾರ್ಮಿಂಗ್ ಅಬ್ರಾಡ್ ಅಂತ. ಸೊ ಅವ್ನು ಲೆಕ್ಕ ಹಾಕ್ದ, ಅವನೇ ಮ್ಯಾನೇಜ್ ಮಾಡೋನು ಅವಾಗ ನನ್ನನ್ನು. ಸೊ ಲೆಕ್ಕ ಹಾಕ್ದ, ಇಷ್ಟು ಖರ್ಚಾಗುತ್ತಲ್ಲ, ಇಲ್ಲಿ ಏನೇನು ಸಂಪಾದನೆ ಮಾಡ್ತೀವಿ ಖರ್ಚು ಮಾಡೋಣ. ವಾಟ್ ಸೋ ಮಚ್ ಮನಿ? ಸರಿ, ಐ ಡೋಂಟ್ ಕೇರ್. ಸುಮಾರು ಜನ ನನ್ನ ಫ್ರೆಂಡ್ಸ್ ಅವಾಗ ನನಗೆ ಬೈಯೋರು. 30-40 ಲಕ್ಷ ಖರ್ಚು ಮಾಡಿ ಹೋಗ್ತಿದ್ದೆ ನಾನು ಇಂಟರ್ನ್ಯಾಷನಲ್ ಮ್ಯೂಸಿಕ್ ಫೆಸ್ಟಿವಲ್ಸಲ್ಲಿ ಪರ್ಫಾರ್ಮ್ ಮಾಡೋಕ್ಕೆ. ಯಾಕಂದರೆ ಅವಾಗ ಫ್ಲೈಟ್ ಟಿಕೆಟ್ಸ್ ಆಗೋದು 6 ಜನಕ್ಕೆ, ಹೋಟೆಲ್ಲು, ಊಟ ತಿಂಡಿ ಸಿಕ್ಕಾಬಿಟ್ಟು ಎಕ್ಸ್ಪೆನ್ಸಿವ್. ನಾವೇನು ಹೇಳ್ತಿದ್ವಿ ಅದಕ್ಕೆ 60, ಅವಾಗ 60 ರೂಪಾಯಿನ 1 ಪೌಂಡ್ಗೆ 80 ರೂಪಾಯಿ ಏನಾಯಿತು. ಈಗ ಸಿಕ್ಕಾಬಿಟ್ಟೆ ಆಗಿದೆ. ಬಟ್ ಆವಾಗ ಸ್ವಂತ ದುಡ್ಡು ಖರ್ಚು ಮಾಡಿ ಒಂದು ಮ್ಯೂಸಿಕ್ ಫೆಸ್ಟಿವಲ್ ಚಾನ್ಸ್ ಸಿಗೋದು ನಮಗೆ. ಬಟ್ ಆ ಮ್ಯೂಸಿಕ್ ಫೆಸ್ಟಿವಲ್ಲಿ ನಾವು ಯಾರು ಅಂತ ಗೊತ್ತಿಲ್ಲ. ಸೊ ಹಾಗಾಗಿ ನಮಗೆ ಫಸ್ಟ್ ಸ್ಲಾಟ್ ಪರ್ಫಾರ್ಮೆನ್ಸಲ್ಲಿ ಓಪನಿಂಗ್ ಆ್ಯಕ್ಟ್ ಬೆಳಗ್ಗೆ 11 ಗಂಟೆಗೆ. ಅದು ಯಾರೂ ಇರ್ತಿರಲಿಲ್ಲ ಆ ಥರ ಟೈಮ್ನಲ್ಲಿ ಸ್ಲಾಟ್ ಸಿಗೋದು. ಆಮೇಲೆ ಆ ಫಸ್ಟ್ ಓಪನಿಂಗ್ ಸ್ಲಾಟ್ ಇದರ್ ಯು ಪರ್ಫಾರ್ಮ್ ಫಾರ್ ಫ್ರೀ ಆರ್ ಯು ಗೆಟ್ ವೆರಿ ಲಿಟಲ್ ಮನಿ ಫಾರ್ ಯುವರ್ ಫುಡ್. ಅದರ ಒಂದು 50 ಪೌಂಡ್ ಕೊಡೋರು ಅಥವಾ 100 ಪೌಂಡ್ ಕೊಡೋರು ಮ್ಯಾಕ್ಸಿಮಮ್.
ಸೊ ಆ ರಿಟರ್ನ್ಸಲ್ಲಿ ನಾವು ಅಲ್ಲಿ ಹೋಗಿ ಉಳ್ಕೊಳ್ಳೋದು, ಫ್ಲೈಟ್ ಚಾರ್ಜಸ್ಸು, ಹೋಟೆಲ್ ಚಾರ್ಜಸ್ಸು ಎಲ್ಲದೂ ಮ್ಯಾನೇಜ್ ಮಾಡೋಕ್ಕಾಗ್ತಿರ್ಲಿಲ್ಲ. ಸುಮಾರು ಜನ ಹೆಲ್ಪ್ ಮಾಡೋರು ನಮ್ಮಲ್ಲಿ, ಇವರು ಉಳ್ಕೊಳ್ಳಿ ಅಂತೆಲ್ಲ ಆ ಥರ ಎಲ್ಲ ಅರೇಂಜ್ ಮಾಡ್ಕೊಂಡು ಹೆಂಗೋ ಮಾಡಿದ್ರು ಮಿನಿಮಮ್ 20 to 25 lakhs ಲಾಸ್. ಬಟ್ ಅದು ನಾನು ಅದನ್ನು ಲಾಸ್ ಆಗಿ ನೋಡಲೇ ಇಲ್ಲ. ಈಗಲೂ ಹೇಳ್ತಾರೆ ಆವಾಗಿನ ದುಡ್ಡು ನಾನು ಏನಾರು ಒಂದು ಸೈಟ್ ತೊಗೊಂಡು ಇಷ್ಟೊತ್ತು ಕಿಂಗಾಗಿ ಓಡಾಡ್ತಿದ್ದೆಲ್ಲ ನೀನು ಅಂತ. ಬಾನಸವಾಡಿಲೇ ಇದ್ದೆ, ಬಾನಸವಾಡಿಲಿ ಒಂದು ಸೈಟ್ ತೊಗೊಂಡ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ಏನು ಕಿಂಗಾಗಿರ್ತಿದ್ದೆ ನೀನು, ಎಷ್ಟು ಏರಿಯಾ ಡೆವಲಪ್ ಆಗಿದೆ ಅಂತೆಲ್ಲ ಬೈತಾರೆ. ಈಗ ಅವ್ರಿಗೆ ಅರ್ಥನೇ ಆಗಲ್ಲ. ಐ ವಾಸ್ ನಾಟ್ ವೇಸ್ಟಿಂಗ್ ಮನಿ. ನೀವು ಏನೇ ಸಂಪಾದನೆ ಮಾಡಿ, ನಾನು ಎಷ್ಟೊಂದು ಜನ ತುಂಬ ಸಂಪಾದನೆ ಮಾಡಿರೋರು ನೋಡಿದ್ದೀನಿ. ಅವ್ರು ಅದನ್ನು ಎಂಜಾಯ್ ಮಾಡೋಕ್ಕೆ ಗೊತ್ತಿಲ್ಲ ಅವ್ರಿಗೆ. ಬಟ್ ನಾನು ಎಷ್ಟು ಅನುಭವಗಳನ್ನು ಕಂಡಿದ್ದೀನಿ. ಒಂದು ಪ್ರದೇಶಕ್ಕೆ ಹೋಗಿ ಪರ್ಫಾರ್ಮ್ ಮಾಡಿದಾಗ ಅವರ ಸಂಸ್ಕೃತಿನ ಕಲಿಯೋದಾಗಲಿ, ಅವರ ಊಟ ತಿಂಡಿಗಳನ್ನಾಗಲಿ, ಅಥವಾ ಆ ಜಾಗಗಳನ್ನು ನೋಡೋದಾಗಲಿ, ಎಷ್ಟು ಆರ್ಟಿಸ್ಟ್ಗಳನ್ನು ಮೀಟ್ ಮಾಡಿದ್ದೀನಿ, ಅವ್ರ ಜೊತೆ ಕೊಲಾಬ್ರೇಷನ್ ಆಗಲಿ, ಈ ಅನುಭವಗಳು ಆಗ್ತಿರ್ಲಿಲ್ಲ. ಈವರೆಗೂ ಎಷ್ಟು ದೇಶಗಳಲ್ಲಿ ಎಷ್ಟು ಕಾನ್ಸರ್ಟ್ ಆಗಿದೆ ಅಲ್ಲಿಂದ ಇಲ್ಲಿವರೆಗೂ? ದೇಶಗಳ ಜ್ಞಾಪಕ ಇದೆ, 32 ದೇಶಗಳಾಗಿದೆ ಇದುವರೆಗೆ. ಓ ಮೈ ಗಾಡ್. ಕಾನ್ಸರ್ಟ್ಸು ಇನ್ನೊಂದು 100 ಆದರೆ 2000 ಆಗ್ಬೋದೇನೋ. ಓ ಮೈ ಗಾಡ್. ಈ ಕಾನ್ಸರ್ಟ್ಗಳನ್ನ ಮಾಡುವಾಗಲೇ ಜನರಿಗೆ ರಘು ದೀಕ್ಷಿತ್ ಅವರ ಪರಿಚಯ ಆಯ್ತಾ? ಆಗ್ಲೂ ಕೂಡ ಅಂದರೆ ವೆರಿ ನೀಶ್ ಆಡಿಯನ್ಸ್, ಅಂದರೆ ಬಹಳ ಕಮ್ಮಿ ಜನಕ್ಕೆ ಈ ಮ್ಯೂಸಿಕ್ ಫೆಸ್ಟಿವಲ್ಸ್ಗೆ ಹೋಗೋರಿಗೆ ಅಥವಾ ಇಂಡಿಪೆಂಡೆಂಟ್ ಮ್ಯೂಸಿಕ್ ಕೇಳೋರಿಗೆ, ಸಿನಿಮೇತರ ಸಂಗೀತವನ್ನು ಕೇಳೋ ಅಂಥ ಜನರಿಗೆ. ಅಂದರೆ ಸಿನಿಮೇತರ ಸಂಗೀತ, ಸಿನಿಮಾ ಸಂಗೀತ ಒಂದು ಕಡೆ, ಇನ್ನೊಂದು ಕಡೆ ಭಕ್ತಿ ಸಂಗೀತ ಒಂದು ಕಡೆ, ಇದೆರಡು, ಅಥವಾ ಕ್ಲಾಸಿಕಲ್ ಮ್ಯೂಸಿಕ್, ಈ 3 ಕ್ಯಾಟಗರಿ ತುಂಬ ಪ್ರಚಲಿತವಾದದ್ದು ನಮ್ಮ ಭಾರತ ದೇಶದಲ್ಲಿ. ಇದು 3ನ ಹೊರತಾಗಿ ಇಂಡಿಪೆಂಡೆಂಟ್ ಮ್ಯೂಸಿಕ್ ಸೀನ್ ಅಂತ ಒಂದು ತುಂಬ ಸಣ್ಣ ಕೆರಿಯರ್ ಲೈನ್ ಇರ್ತಿತ್ತು. ಆ ಕೆರಿಯರ್ ಲೈನಲ್ಲಿ ಹೆಸರು ಮಾಡಿದ್ದೆ ನಾನು. ಅಂದರೆ ಆ ಕೆರಿಯರ್ ಲೈನ್ ಅವಾಗ ರಾಕ್ ಸ್ಟ್ರೀಟ್ ಜರ್ನಲ್ ಅಂತ ಒಂದು ಮ್ಯಾಗಝೀನ್ ಇರೋದು, ಅವರೆಲ್ಲ ಬರಿತಾ ಇದ್ರು. ಸೊ ಆವಾಗ .com ಬೂಮ್ ಕೂಡ ಇತ್ತು. ಸೊ .com ಕಂಪ್ನೀಸ್ ಸುಮಾರು ಬರೆಯೋರು ನಮ್ಮ ಬ್ಯಾಂಡ್ ಬಗ್ಗೆ. ಆದರೆ ಒಂದು ಮಾಸ್ ಜನರಿಗೆ ನಾನು ಯಾರು ಪರಿಚಯ ಆಗ್ತಿಲ್ಲ. ಆ ಪರಿಚಯ ಆಗೋದಕ್ಕೆ ಕಾರಣ ಸೈಕೋ, ಅಲ್ಲಿ ಮಹದೇಶ್ವರ ಹಾಡು. ಇವತ್ತಿಗೂ ನಮ್ಮ ಪ್ರೊಡ್ಯೂಸರ್ ಅವ್ರಿಗೆ ನೆನ್ಸ್ಕೊತೀನಿ, ಥ್ಯಾಂಕ್ಸ್ ಅಂತ ಹೇಳ್ಕೊತೀನಿ. ಹೇಗೆ ಅವಕಾಶ ಸಿಕ್ಕಿದ್ದು ಅಂಡ್ ನೀವೇ ಆ ಹಾಡಲ್ಲಿ ಪರ್ಫಾರ್ಮ್ ಮಾಡಿ ನಿಮ್ಮ ಮುಖ ಪರಿಚಯ ಅಲ್ಲ? ಅದು ಕೂಡ ಗುರುದತ್ ಅವ್ರದ್ದೇನೆ, ಪ್ರೊಡ್ಯೂಸರ್ ಅವ್ರದ್ದೇ ಐಡಿಯಾ ಅದು. ಒಂದು ಆ ಸಾಂಗ್ ಫಿಲ್ಮ್ಗೆ ಅಂತ ಮಾಡಿದ್ದಲ್ಲ ಮಹದೇಶ್ವರ, ಅದು ನನ್ನ ಬ್ಯಾಂಡ್ ಸಾಂಗ್. ಅದು 2 ಲೈನ್ ಬರ್ದಿದ್ದೆ ಅಷ್ಟೇ, ಪಲ್ಲವಿ. ನಿನ್ನ ಪೂಜೆಗೆ ಬಂದೆ ಮಹದೇಶ್ವರ, ನಮ್ಮ ಕರುಣಾಧಿಕ ಆಯೋ ಮಹದೇಶ್ವರ ಅಂತ ಇತ್ತು. ಅಂದರೆ ನಾನು ಈ ಪ್ರಪಂಚ ಹೇಗೆ ನಮ್ಮ ಮನುಷ್ಯತ್ವ ಎಲ್ಲ ಹಾಳಾಗಿ ಪ್ರಪಂಚವೇ ತುಂಬ ಸೆಲ್ಫಿಶ್ ಆಗ್ತಾ ಇದೆ, ಇಂಥ ಒಂದು ದುಸ್ಥಿತಿಯಿಂದ ನನ್ನನ್ನು ಕಾಪಾಡಪ್ಪ ಅನ್ನೋ ಒಂದು ಹಾಡು ಬರೆಯೋಣ ಅಂತ ಅಂದ್ಕೊಂಡಿದ್ದೆ ನಾನು. ಮಿಕ್ಕಿದೆಲ್ಲ ಬರೀ ಟ್ಯೂನ್ ಇತ್ತಷ್ಟೇ. ಆ ಡೆಮೋ ಸುಮ್ಮನೆ ನಾವು ಪ್ರಾಕ್ಟೀಸ್ ಮಾಡೋವಾಗ ರೆಕಾರ್ಡ್ ಮಾಡಿದ್ದನ್ನು ಫೋನಲ್ಲೋ ಯಾವುದ್ರಲ್ಲೋ ಆವಾಗ ಒಂದು ಸಣ್ಣ ರೆಕಾರ್ಡರಲ್ಲಿ ರೆಕಾರ್ಡ್ ಮಾಡಿದ್ದನ್ನು ಗುರುದತ್ ಸರ್ಗೆ ಪ್ಲೇ ಮಾಡಿದೆ. ನೋಡಿ ಸರ್, ಬೆಳಗ್ಗೆ ಜಾಮ್ ಮಾಡ್ತಿರೋ ಹುಟ್ಕೋತೀವಿ ಹೊಸ ಹಾಡು ಅಂತ. ಏಯ್ ಸಖತ್ತಾಗಿದೆ, ನಮಗೆ ಬೇಕು ಅಂತ ಶುರು ಮಾಡಿಕೊಟ್ರು ಅವರು. ಸೊ ಅವರು ಬಲವಂತಕ್ಕೆ ಕೊನೆಗೆ ಒಪ್ಕೊಂಡು ಆಯಿತು ಅಂತ. ಸೊ ಪಲ್ಲವಿ ನಾ ಬರ್ದಿದ್ರು, ಚರಣಗಳನ್ನು ವಿ ಮನೋಹರ್ ಸರ್ ಬರೆದ್ರು ಸಾಹಿತ್ಯ. ಸೊ ಹಾಗೆ ಸಾಂಗ್ ಮಾಡ್ತಾ ಅವರು ಒಂದು ಶೋ ನೋಡಿದ್ರು ನನ್ನ ಬ್ಯಾಂಡ್ದವಾಗ, ನಾನು ಲುಂಗಿ ಹಾಕೊಂಡು ಹಾಡ್ತಿರೋದು. ಸಾರ್ ನೀವು ಹಿಂಗೆ ಗೆಟ ಬಿಟ್ಕೊಂಡು ನಮ್ಮ ಸಾಂಗಲ್ಲಿ ಹಾಡಿ ಸಾರ್ ಅಂತಂದು ಹಿಡ್ಕೊಂಡು ಒಂಥರ ಗುರುದತ್ ಬಿಡಲೇ ಇಲ್ಲ ನನ್ನನ್ನು. ಸೊ ಮಲೆ ಮಹದೇಶ್ವರ ದೇವಸ್ಥಾನದಲ್ಲಿ ಬೆಟ್ಟದ ಮೇಲೆ ಅದರ ಶೂಟಿಂಗ್ ಆಯಿತು. ಲೈಕ್ ದ ಸೇ ಇಟ್ಸ್ ದ ರೆಸ್ಟ್ ಇಸ್ ಹಿಸ್ಟ್ರಿ. ಆ ಸಾಂಗ್ ಯಾವ ಮಟ್ಟಕ್ಕೆ ರೀಚ್ ಆಗುತ್ತೆ ಒಂದು ಊಹೆ ಕೂಡ ಇರಲಿಲ್ಲ. ಗುರುದತ್ ಮಾತ್ರ ಆ ವಿಷನ್ ಇಟ್ಕೊಂಡಿದ್ರು ಅಂತ ಅಂದ್ಕೋತೀನಿ. ಅವ್ರಿಗೆ ಅದು ಹೆಂಗೆ ಅದು ಹಿಟ್ ಆಗುತ್ತೆ, ಈ ರೀತಿಯಲ್ಲಿ ಪ್ರಚಲಿತ ಆಗುತ್ತೆ ಅನ್ನೋದು ಹೇಗೆ ಅನ್ನಿಸ್ತೋ ಗೊತ್ತಿಲ್ಲ. ಬಟ್ ಹಿ ವಾಸ್ ವೆರಿ ಕೀನ್ ಅಬ್ಸರ್ವರ್ ಆಫ್ ಟ್ಯಾಲೆಂಟ್ ಅಂತ ಅನ್ಕೋತೀನಿ. ಹೇಗೆ ರಿಸೀವ್ ಮಾಡ್ಕೊಂಡ್ರಿ ಆ ರೆಸ್ಪಾನ್ಸ್ನ? ಒಂದೇ ಹಾಡಿಗೆ ಇಷ್ಟೊಂದು ದೊಡ್ಡ ಮಟ್ಟದ? ಇನ್ಫ್ಯಾಕ್ಟ್ ಭಾಳ ತಮಾಷೆ, ನಾನು ಸೈಕೋ ಇದು ಫಿಲ್ಮ್ ಆಡಿಯೋ ರಿಲೀಸ್ ಆದಮೇಲೆ 15-16 ದಿವಸಕ್ಕೂ ನಾನು ಐ ವೆಂಟ್ ಆಫ್ ಟು UK ಫಾರ್ ಅ ಸ್ಮಾಲ್ ಕಾನ್ಸರ್ಟ್ ಟೂರ್. 4 ಕಾನ್ಸರ್ಟ್ ಏನಾಯ್ತು, ಮುಗಿಸಿ ವಾಪಸ್ ಬಂದಾಗ ಏರ್ಪೋರ್ಟಿಂದ ಡೈರೆಕ್ಟಾಗಿ ನಾನು ಮೈಸೂರಿಗೆ ಹೋದೆ. ಬೆಂಗಳೂರಿಗೆ ಬರಲಿಲ್ಲ ಮನೆಗೆ. ಮೈಸೂರಿನಲ್ಲಿ ಬಸ್ಸಲ್ಲಿ ಇಳಿದಾಗ ಒಂದಷ್ಟು ಜನ ಹುಡುಗರು ಅವನೆಲ್ಲ ಮಾತಾಡೋಕೆ ಶುರು ಮಾಡಿದ್ರು. ನಾನು ಇದೆಯಾ ಹಿಂಗೆ ತೋರಿಸ್ಕೊಂಡು ಮಾತಾಡ್ತಿದ್ದಾರೆ ಅಂತ. ನಾನು ಲೈನಲ್ಲಿ ನಿಂತಿದ್ದೆ ಯಾವುದೋ ಇದಕ್ಕೋಸ್ಕರ. ಅವಾಗೆಲ್ಲ ಟಿಕೆಟ್ ತೋರಿಸ್ಬೇಕಿತ್ತು ಹೋಗೋಕ್ಕೆ, ಆಚೆ ಹೋಗೋದಕ್ಕೆ ಟಿಕೆಟ್ ತೊಗೊಂಡ್ರು. ಸೊ ಆ ಲೈನಲ್ಲಿ ನಿಂತಿದ್ದೆ. ಅವಾಗ ಯಾವನೊಬ್ಬ ಸಾರ್ ನೀವು ಸಿಂಗರ್ ಅಲ್ವಾ ಸಾರ್ ಅಂತ. ಹೌದು, ನಿಮ್ಗೆ ಗೊತ್ತು?
ಅಲ್ಲ ನಿಮ್ಮ ಗಿಟಾರ್ ಎಲ್ಲ ನೋಡಿದೆ, ಅದಕ್ಕೆ ಅಂದ್ಕೊಂಡೆ ನೀವು ಆ ಸಿನಿಮಾ ಸೈಕಲ್ ಆಡಿರೋದು ನೀವೇ ಅಲ್ಲ ಸರ್. ಅವಾಗ ಗೊತ್ತಾಯ್ತು, ಅಯ್ಯೋ ನನ್ನ ಮಗನ ಇಲ್ಲೆಲ್ಲ ರೀಚ್ ಆಗೋಗಿದೆ ಅಂತ. ಸೊ ಅದಾದಮೇಲೆ ಅಫ್ಕೋರ್ಸ್ ದೇರ್ ಇಸ್ ನೋ ಲುಕಿಂಗ್ ಬ್ಯಾಕ್. ಅಂದರೆ ಆ ಸಿನಿಮಾಗೆ ನಿಮಗೆ ಆ ಹಾಡಿಗೋಸ್ಕರ ಅಪ್ರೋಚ್ ಮಾಡಿದ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಕಂಪ್ಲೀಟ್ ಮಾಡಿ ಅಂತನಾ ಹೇಗೆ? ಅಗೇನ್ ವೆರಿ, ನಾನು ಹೇಳ್ತೀನಲ್ಲ, ಅದೇ ಎಷ್ಟೊಂದು ರೀತಿಯಲ್ಲಿ ಪವಾಡಗಳು ನನ್ನ ಲೈಫ್ನಲ್ಲಿ ನಡೆದಿರೋದು. ಈ ಥರ ಜನ ನನ್ನ ಲೈಫ್ನಲ್ಲಿ ಬಂದಿದ್ದು. ಒಂದು ಜಿಂಗಲ್ ರೆಕಾರ್ಡ್ ಮಾಡ್ತಾ ಇದ್ದೆ 2006 ಆ ಜಿಂಗಲ್ಗೆ ಒಬ್ಬರು ಫ್ಲೂಟ್ ಪ್ಲೇಯರ್ ಬೇಕಿತ್ತು. ಅವಾಗ ಒಬ್ಬರು ಹೊಸ ಫ್ಲೂಟ್ ಪ್ಲೇಯರ್ ಪರಿಚಯ ಆದರು. ಅವ್ರು ಬಂದರು, ನುಡ್ಸಿದ್ರು. ಅಷ್ಟೇನು ಸರಿಗೆ ಹೋಗಲಿಲ್ಲ ಅವತ್ತಿನ ರೆಕಾರ್ಡಿಂಗು. ಆಯಿತು, ಇದು ಸರಿಗೆ ಹೋಗ್ತಾ ಇಲ್ಲ ಅಂತ ಅವ್ರಿಗೂ ಅರಿವಾಯಿತು. ಪರವಾಗಿಲ್ಲ ಬಿಡಿ ಅಂತ ಅವರು ತುಂಬ ವಿನಯದಿಂದ ಹೋದರು. ನೋಡಿದ್ರೆ ಅವರು ಹಿ ಈಸ್ ದ ರಿಲೇಟಿವ್ ಆಫ್ ಗುರುದತ್. ಅವ್ರ ಮನೆಗೆ ಹೋದ್ಮೇಲೆ ಹೇಳ್ಕೊಂಡಿದ್ದಾರೆ, ಈ ಥರ ಒಬ್ಬರು ಮ್ಯೂಸಿಕ್ ಕಂಪೋಸರ್ ಜಿಂಗಲ್ ಮಾಡೋಕ್ಕೆ ಅಂತ ಹೋಗಿದೆ, ತುಂಬ ಒಳ್ಳೆ ಸೌಂಡ್ ಇತ್ತು ಅವ್ರದ್ದು, ನಿಮ್ಮ ಸಿನಿಮಾಗೆ ಯಾಕೆ, ಅವಾಗ ಅವರು ಗುರುದತ್ ಅವರು ಪ್ಲ್ಯಾನ್ ಮಾಡ್ತಾಯಿದ್ರು, ಯಾಕೆ ಮೀಟ್ ಮಾಡಬಾರ್ದು ಇವ್ರನ್ನ ಅಂತ ಹೇಳಿದ್ದಾರೆ. ಸೊ ಗುರುದತ್ ಅವರು ಪಾಪ ಫೋನ್ ಮಾಡಿದ್ರು ನನಗೆ. ಆವಾಗ ಇಲ್ಲ ಸರ್, ನನಗೆ ಅವಾಗ ಸಿನಿಮಾ ಸಂಗೀತಕ್ಕೆ ನಂಗೆ ಬರೋಕ್ಕೆ ಇಷ್ಟ ಇರಲಿಲ್ಲ. ಓಕೆ. ನನಗೆ ಫೋನ್ ಮಾಡಿದಾಗ ಇಲ್ಲ, ನಾನು ಸಿನಿಮಾ ಸಂಗೀತ ಮಾಡೋಕ್ಕೆ ಇಷ್ಟ ಇಲ್ಲ ನನಗೆ ಅಂತ. ಏನು ಹಂಗನ್ಬಿಟ್ರಿ, ಮಾಡಿ ಸರ್, ಒಳ್ಳೆ ಸಿನಿಮಾ ಸರ್, ಸ್ಟೋರಿ ಚೆನ್ನಾಗಿದೆ ಅಂತೆಲ್ಲ ಅಂದರು. ಇಲ್ಲ ನಂಗೆ ಸಿನಿಮಾ ಸಂಗೀತ ಹೋಗಲ್ಲ, ನಾನು ಮಾಡಲ್ಲ. ಹೇಳಿದೆ, ಈ ಥರ ಸಿನಿಮಾ ಅಂತಲೇ ನಂಗೆ ಇಷ್ಟ ಇಲ್ಲ, ಸಿನಿಮಾ ಮ್ಯೂಸಿಕ್ ಮಾಡೋಕ್ಕೆ. ಸೊ ಐ ವಾಂಟ್ ಟು ಬಿ ಅನ್ ಇಂಡಿಪೆಂಡೆಂಟ್ ಮ್ಯೂಸಿಷಿಯನ್ ಓನ್ಲಿ ಅಂತ. ಅವ್ರು ನೀವು ಒಂದು ಸಾಂಗ್ ಮಾಡಿ ಸರ್, ನಿಮ್ಗೆ ಹೆಂಗೆ ಬೇಕೋ ಹಂಗೆ ಮಾಡಿ ಸರ್, ನಿಮ್ಗೆ ಇಷ್ಟ ಆದರೆ ಮುಂದಕ್ಕೆ ಕಂಟಿನ್ಯೂ ಮಾಡಿ ಪ್ರೋಸೆಸ್. ಸೊ ಓಕೆ ಅಂತ ಒಪ್ಕೊಂಡೆ. ಹಾಗೆ ನೀನೇ ಬೇಕು ಅಂತ ಶುರು ಆಗಿದ್ದು ಫಸ್ಟ್ ಸಾಂಗ್. ತುಂಬ ಎಲ್ಲ ಸಾಂಗ್ಗಳು ಆ ಸಿನಿಮಾದಲ್ಲಿ ದೊಡ್ಡ ಮಟ್ಟದಲ್ಲೇ ರೀಚ್ ಆಗಿಬಿಡತ್ತೆ ಸಾಂಗು. ಹೌದು. ಸೊ ಆದಮೇಲೆ ಸಿಕ್ಕಿದ್ದು ಜಸ್ಟ್ ಮಾತಲ್ಲಿ. ಹಾಂ, ಅದಕ್ಕಿಂತ ಮುಂಚೆ ನನಗೆ ಸೈಕೋ ಸಿಗೋಕ್ಕಿಂತ ಮುಂಚೆ ಒಂದು ಸಣ್ಣ ಎಕ್ಸ್ಪೀರಿಯನ್ಸ್ ಆಯಿತು ಸಿನಿಮಾ ಇಂಡಸ್ಟ್ರಿಯಿಂದ. ಈ ಥರ ಇಂಡಿಪೆಂಡೆಂಟ್ ಮ್ಯೂಸಿಷಿಯನ್ ಆಗಿ ಪರ್ಫಾರ್ಮ್ ಮಾಡ್ತಾ ಇದ್ದೆ ನಾನು ಅವಾಗ, ರಘು ದೀಕ್ಷಿತ್. ಆ ಬ್ಯಾಂಡನ್ನ ಪರ್ಫಾರ್ಮ್ ಮಾಡ್ತಿರೋದನ್ನ ನೋಡಿ ಒಬ್ಬರು ಯಾರೋ ಇಷ್ಟಪಟ್ಟು ಗೆಳೆಯರು ಸೂರಿ ಸರ್ಗೆ ಹೇಳಿದ್ದಾರೆ. ಓಕೆ. ಸೂರಿ ಸರ್ ಅವಾಗ ದುನಿಯಾ ಫಿಲ್ಮ್ ಟ್ರೈ ಮಾಡ್ತಾಯಿದ್ರು, ಪ್ಲ್ಯಾನ್ ಮಾಡ್ತಾಯಿದ್ರು. ಸೊ ನನ್ನನ್ನು ಮಂತ್ರಿ ಮಾಲ್ ಎದುರುಗಡೆ ಒಂದು ವೆಜಿಟೇರಿಯನ್ ರೆಸ್ಟೋರೆಂಟ್ ಇದೆ, ಅದ್ರ ಹೆಸರು ಮರ್ತೋಗ್ತದೆ, ನನಗೆ ಜ್ಞಾಪಕ ಬರ್ತಿಲ್ಲ, ಗಾಯತ್ರಿನೋ ಶ್ರೀಕೃಷ್ಣನೋ ಸಮಥಿಂಗ್ ಲೈಕ್ ದಟ್. ಆ ರೆಸ್ಟೋರೆಂಟ್ಗೆ ಕರೆಸಿದ್ದಾರೆ. ಮೀಟ್ ಮಾಡಿದೆ. ಅವರು ನಂಗೆ ಸೂರಿ ಸರ್ ಯಾರು ಅಂತ ಗೊತ್ತಿರಲಿಲ್ಲ ಅವಾಗ. ಪರಿಚಯ, ನನಗೆ ಇಂಡಸ್ಟ್ರಿ ಬಗ್ಗೆ ಏನು ಗೊತ್ತಿರಲಿಲ್ಲ, ಸಿನಿಮಾ ಇಂಡಸ್ಟ್ರಿಗೂ ನನಗೂ ಗಂಧನೇ ಇಲ್ಲ ಅವಾಗ, ಈಗಲೂ ಇಲ್ಲ ಅಂತಲೇ ಹೇಳ್ಕೊಬೋದು ನಾನು. ಸೊ ಸೂರಿ ಸರ್ ಈ ಥರ ಒಂದು ಸಿನಿಮಾ ಮಾಡ್ತಾಯಿದ್ದೀನಿ ದುನಿಯಾ ಅಂತ, 4 ಸಾಂಗ್ ಬೇಕು. ಓಕೆ ಸರ್, ಯಾವಾಗ ಶೂಟಿಂಗು, ಯಾವಾಗ ಬೇಕು ಸಾಂಗ್ಸ್? ಇನ್ನು 15 ದಿವಸದಲ್ಲಿ ಫ್ಲೋರಾಗಿ ಹೋಗ್ತಾ ಇದ್ದೀವಿ, ಸೊ ಅಷ್ಟರೊಳಗಡೆ ಸಾಂಗ್ಸ್ ಬೇಕು. ನನಗೆ ಫುಲ್ ದಿಗ್ಲು, ಚಿಕ್ಕ ಹುಡುಗ ನಾನು ಅವಾಗ. ಆ ಥರ ಅವಾಗ ಇರೋ ರಘು ದೀಕ್ಷಿತ್ ನೀವು ಮೀಟ್ ಮಾಡಿದರೆ ಅಯ್ಯೋ ಹಿಂಗಿದ್ನ ಅವನು ಅಂತ ತುಂಬ ಹೆದರಿಕೆ ಅವಾಗ ನನಗೆ. ಅವಾಗ ಅವ್ರು ಮಾತಾಡ್ತಾ ಇರೋ ರೀತಿ ನೋಡಿ ನನಗೆ ಅವಾಗ ದಿಗ್ಲು. 4 ದಿವಸದಲ್ಲಿ ಹೆಂಗೆ ಮಾಡೋದು 4 ಸಾಂಗ್? ಅಯ್ಯೋ 15 ದಿವಸದಲ್ಲಿ 4 ಸಾಂಗ್ ಹೆಂಗೆ ಮಾಡೋದು ಅಂತ. ಅಷ್ಟು ಫಾಸ್ಟಾಗಿ ನಾನು ಯಾವತ್ತೂ ಮಾಡೇ ಇಲ್ಲ. ಈಗ ಮಾಡ್ತೀನಿ ಬೇಕಿದ್ರೆ, ಸಿನಿಮಾಗೆ ಬೇರೆ. ಈಗ ಬೇಕಾದ್ರೆ ಮಾಡ್ತೀನಿ ಬೇಕಿದ್ರೆ. ಬಟ್ ಅವಾಗ ಸಿನಿಮಾ ಸಂಗೀತನೇ ನಂಗೆ ಗೊತ್ತಿಲ್ಲದೆ ಇರುವಾಗ ಸಿನಿಮಾಗೋಸ್ಕರ 4 ಸಾಂಗು. ಅವಾಗೇನು ನನಗೆ ಕೀಬೋರ್ಡು ಪ್ಲೇಯರು, ಪ್ರೋಗ್ರಾಮರು, ರೆಕಾರ್ಡಿಂಗ್ ಸ್ಟುಡಿಯೋ ಇಂಜಿನಿಯರು ಆ ಥರ ಏನೂ ಪರಿಚಯ ಇಲ್ಲ. ಸೊ ಹೇಗೆ ಮಾಡೋದಿತ್ತು ನಾನು? ಸೊ ಮನೆಗೆ ಹೋಗ್ಬಿಟ್ಟು ಯೋಚನೆ ಮಾಡಿ ಹೇಳಲ್ಲ ಒಂದು ಅರ್ಧ ಗಂಟೆಯಲ್ಲಿ ಅಂತೇಳಿ ವಿನಯದಿಂದ ನಾನು ಹೊರಟೆ ಅಲ್ಲಿಂದ. ನಮ್ಮ ಮನೆಗೆ ರೀಚ್ ಆಗಿ ಒಂದು 10 ನಿಮಿಷ ಯೋಚನೆ ಮಾಡ್ತಾ ಇದ್ದೀನಿ, ಅಷ್ಟೊಡೆ ಫೋನ್ ಬಂದುಬಿಡ್ತು ಲ್ಯಾಂಡ್ಲೈನ್ಗೆ. ಅವಾಗೆಲ್ಲ ಲ್ಯಾಂಡ್ಲೈನ್, ಮೊಬೈಲ್ ಇರಲಿಲ್ಲ ನನ್ನ. ಸೂರಿ ಮಾತಾಡ್ತಾ ಇದ್ದೀನಿ, ಏನು ಡಿಸೈಡ್ ಮಾಡಿದ್ರಾ ಅಂದರು. ಸರ್ 15 ದಿವಸದೊಳಗಡೆ 4 ಸಾಂಗ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತಲ್ಲ ಸರ್ ಅಂತಂದೆ. ಪರವಾಗಿಲ್ಲ ಬಿಡಿ, ನೆಕ್ಸ್ಟ್ ಟೈಮ್ ನೋಡೋಣ ಬಿಡಿ ಹಂಗಾರೆ ಅಂದ್ಬಿಟ್ಟು ಫೋನ್ ಇಟ್ಬಿಟ್ರು ಅವರು. ಇದುವರೆಗೆ ನಂಗೆ ಸೂರಿ ಸರ್ ಸಿಕ್ಕಿಲ್ಲ. ಅವ್ರ ಹತ್ರ ನಾನು ತುಂಬ ಸಾರಿ ಕೇಳ್ಕೋಬೇಕು ಅಂತ ಭಾಳ ಆಸೆ ನನಗೆ. ಒಂದು ದಿವಸ ಅಟ್ಲೀಸ್ಟ್. ಇಲ್ಲ, ನಾನು ಅದು ನಿಜವಾಗ್ಲೂ ಅವತ್ತು ನನಗೆ ವಿದ್ಯೆನೇ ಇರಲಿಲ್ಲ ಅವಾಗ. ಇದೊಂದು ಹೇಳ್ತೀನಿ ನಾನು ಎಷ್ಟೊಂದು ಜನಕ್ಕೆ, ಲಕ್ಕೇ ಇರಲಿಲ್ವಲ್ಲ ನಿಂಗೆ ಅಂತ ಹೇಳ್ಬೋದು, ಅಥವಾ ನನಗೆ ಲಕ್ಕಿಲ್ಲ ಅಂತ ನಾನು ಅಂದ್ಕೊಂಡು ಬೇಸರ ಮಾಡ್ಕೋಬೋದು. ಬಟ್ ನನ್ನ ಪ್ರಕಾರ ಲಕ್ಕಿಗೆ ಡೆಫಿನೇಷನ್, ಇವಾಗ ಇಂಥ ಇನ್ಸಿಡೆಂಟ್ಸ್ಗಳ ಹಿಂತಿರುಗಿ ನೋಡಿದಾಗ ಲಕ್ಕಿಗೆ ಡೆಫಿನೇಷನ್ ಇಷ್ಟೇ, ನಾವು ತಯಾರಿರಬೇಕು. ಖಂಡಿತ. ಒಂದು ಕಲೆ ಅಥವಾ ಒಂದು ಏನೋ ಒಂದು ವೃತ್ತಿ ಜೀವನದಲ್ಲಿ ಏನೋ ಒಂದು ವಿಷಯ ಇದ್ದಾಗ ಆ ವಿಷಯದ ಬಗ್ಗೆ ಚೆನ್ನಾಗಿ ತಿಳ್ಕೊಂಡು ತಯಾರಾಗಿರಬೇಕು. ಆವಾಗ ಒಂದು ಆಪರ್ಚುನಿಟಿ ಬಂದಾಗ ನಮಗಿರೋ ನಾಲೆಡ್ಜ್ನ ಯೂಸ್ ಮಾಡ್ಕೊಂಡು ಅದನ್ನು 2 ಕೈಯಿಂದ ಕಬ್ಬಳಿಸಿ ಕೆಲಸ ಮಾಡಬೇಕು. ಅದು ನಮಗಿರೋ ನಾಲೆಡ್ಜ್ ಸ್ಟ್ರೆಂತಿಂದ ಅದರಿಂದ ಏನೋ ಒಂದು ಸಕ್ಸಸ್ ಸಿಗುತ್ತೆ. ಮಿಕ್ಕಿದವರದನ್ನು ನೋಡಿ ಏನು ಲಕ್ಕಿ ಮಗ ಅವನು ಅಂತಾರೆ. ಆ ಲಕ್ಕಿ ಅಂತ ಅನ್ನಿಸ್ಕೊಂಡಿದ್ದು ನನ್ನ ಮಹದೇಶ್ವರ ಆಚೆ ಬಂದಾಗ
ಜನರಿಗೆ ಅನಿಸಿರ್ಬೋದು ಏನು ನೆನೆಗೆ ಅವ್ನಿಗೆ ಯಾರು ಅಂತಲೇ ಗೊತ್ತಿಲ್ಲ, ಅವ ಸಡನ್ಲಿ ಒಂದು ಸಾಂಗ್ ಹಾಡ್ಬಿಟ್ಟು ಇಷ್ಟಿಟ್ಟು ಆಗ್ಬಿಟ್ನಲ್ಲಪ್ಪ ಅಂತ. ಅದರಿಂದ 10 ವರ್ಷ ಇತ್ತಲ್ಲ ಶ್ರಮ. ಅವಾಗ ರೆಡಿ ಇದ್ದೆ ನಾನು, ಅವಾಗ ಒಂದು ನಾಲೆಜ್ ಇತ್ತು. ಸೂರಿ ಸರ್ ಕರೆದಾಗ ನಂಗೆ ಆ ನಾಲೆಜ್ ಇರಲಿಲ್ಲ. ಇವತ್ತು ನನಗೆ ಸೂರಿ ಸರ್ ಕರೀತಾರೆ, ಒಂದು ದಿವಸ ಕರೀತಾರೆ ಅಂತ ನಾನು ಇವತ್ತು ಆಸೆ ಇಟ್ಕೊಂಡಿದ್ದೀನಿ. ಸೊ ಒಂದು ಅವಕಾಶ ಬಂದಾಗ ಅದನ್ನ ಉಪಯೋಗಿಸ್ಕೋಬೇಕು ಅಂದ್ರೆ ನಾವು ರೆಡಿ ಇರಬೇಕು. ಯಾವಾಗ ಯಾವ ಅವಕಾಶ ಬರುತ್ತೆ ಅಂತ ಗೊತ್ತಾಗಲ್ಲ. ಸೊ ರೆಡಿ ಹೌದು. ಇಟ್ ಈಸ್ ಓನ್ಲಿ ದ ರೆಸ್ಟ್ ಆಫ್ ದ ವರ್ಲ್ಡ್ ವಿಲ್ ಸಿ ಇಟ್ ಆಸ್ ಲಕ್. ಸೊ ಅದಾದ್ಮೇಲೆ ದುನಿಯಾ ಸಿನಿಮಾ ನೋಡಿದ್ರಾ? ನೋಡಿದ್ದು ಸುಮಾರು ಸತಿ ನೋಡಿದ್ದೀನಿ. ಅನ್ಕೋತಿದ್ದೆ ನಾನು ಮಾಡ್ಬೇಕಾಗಿತ್ತು ಅಂತ. ಅದ್ರ ಸಾಂಗ್ ಸೂಪರ್ ಹಿಟ್ ಆಯ್ತು, ಸಿನಿಮಾ ಸೂಪರ್ ಹಿಟ್ ಆಯ್ತು. ಹೌದು. ಅದಾದ್ಮೇಲೆ ನೀವು ಯಾವತ್ತು ಭೇಟಿ ಮಾಡಿ ಅಥವಾ ಭೇಟಿ ಆಗಿಲ್ಲ? ಇಲ್ಲ, ಭೇಟಿ ಆಗಿಲ್ಲ ಯಾವತ್ತು ಸೂರಿ ಸರ್. ಫೋನ್ ಮಾಡಿ ಏನು ಹೇಳಿದ್ದು ಇಲ್ಲ. ಇನ್ಫ್ಯಾಕ್ಟ್ ಮೊನ್ನೆ ಧನಂಜಯ ಸಿಕ್ಕಿದಾಗ ಹೆಂಗಾರು ಒಂದು ಸೂರಿ ಸರ್ ಜೊತೆ ಒಂದು ಮೀಟಿಂಗ್ ಮಾಡ್ಸಪ್ಪ ನಂಗೆ. ಅಟ್ಲೀಸ್ಟ್ ಐ ವಾಂಟ್ ಟು ಜಸ್ಟ್ ಟೆಲ್ ಹಿಮ್ ದಟ್ ಐ ವಾಸ್ ನೈವ್, ಐ ವಾಸ್ ನಾಟ್ ರೆಡಿ, ಐ ವಾಸ್ ಟೂ ಯಂಗ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ದಟ್ ಆಪರ್ಚುನಿಟಿ ವಾಸ್. ಅವ್ರೇನಾದ್ರು ಬೇಜಾರು ಮಾಡ್ಕೊಂಡು ಒಂದು ಬ್ಲಾಕ್ ಮಾಡ್ಕೊಂಡ್ಬಿಟ್ರಿದಾರ ಮನಸ್ಸಿನಲ್ಲಿ ನನ್ನ ಬಗ್ಗೆ ಅಂತ, ಅದನ್ನ ತೆಗಿಸ್ಬೇಕು ಅಂತ. ಸೊ ನಿಮ್ಮ ಇಂಟರ್ವ್ಯೂ ಮುಖಾಂತರ ಇವತ್ತು ಸೂರಿ ಸರ್ ಹೇಳ್ದಂಗೆ ಆಯ್ತು. ಎಲ್ಲೂ ಹೇಳ್ಕೊಂಡಿರ್ಲಿಲ್ಲ, ಇದು ಇವತ್ತು ಹೇಳ್ಕೊತಾ ಇದ್ದೀವಿ. ಓಕೆ, ಸೊ ಮುಂದಿನ ದಿನಗಳಲ್ಲಿ ಸೂರಿ ಸರ್ ಕಾಂಬಿನೇಷನ್ ಅಲ್ಲಿ, ರಘು ದೀಕ್ಷಿತ್ ಅವರ ಕಾಂಬಿನೇಷನ್ ಅಲ್ಲಿ ಸಾಂಗ್ಸ್ ಕೇಳೋ ಅವಕಾಶ ಸಿಗುತ್ತೆ. to make music. I love all his films. So I would love to make music for his films. ಸೊ ಸೈಕೋ ಒಂದು ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ಸ್ಟಾರ್ನ ಹುಟ್ಟಾಕ್ತು ಅಂತ ಹೇಳ್ಬೋದು, ಸ್ಟಾರ್ ಮ್ಯೂಸಿಕ್ ಡೈರೆಕ್ಟರ್ನ ಹುಟ್ಟಾಕ್ತು ಅಂತ. ಹೌದು, ಅದು ಎಲ್ಲರಿಗೂ ಸಿಗಲ್ಲ ಅದು ಆ ಥರ ಯೋಗ. ಒಂದು ಇನ್ಕ್ರೆಡಿಬಲ್ ಲಾಂಚ್ ಸಿಕ್ತು ನನಗೆ. ಅದಕ್ಕೆ ಹಲವಾರು ಕಾರಣಗಳು ಇದೆ. ಒಂದು, ಹೀರೋ ಹೀರೋಯಿನ್ನ ಪರಿಚಯ ಮಾಡಿದೆ, ಪೋಸ್ಟರ್ಗಳಲ್ಲಿ ಒಂದು ಆಬ್ಸ್ಟ್ರಾಕ್ಟ್ ಪೋಸ್ಟರ್ಗಳು ಮಾಡಿ. ಆಮೇಲೆ ಮಾದೇಶ್ವರ ಯಾವಾಗ ಹಿಟ್ ಆಯಿತು ಆ ಪೋಸ್ಟರ್ಗಳಲ್ಲಿ ಬರೀ ನನ್ನ ಮುಖ ಮಾತ್ರ ಹಾಕಿ, ನನ್ನ ಫೋಟೋಗಳನ್ನು ಮಾತ್ರ ಹಾಕಿದ್ರಿಂದ ಅದು ಫಿಲ್ಮ್ ಲಾಂಚ್ಗೆ ಈ ಸಾಂಗೇ ನಿಂತ್ಕೊಂಡ್ಬಿಡ್ತು. ಅದರಿಂದ ರಘು ದೀಕ್ಷಿತ್ ಹೆಸರು ಕೂಡ ನಿಂತ್ಕೋತು. ರೇಡಿಯೋ, ಟೆಲಿವಿಷನ್ ಎಲ್ಲ ಕಡೆನೂ ಆ ಸಾಂಗ್ ಪ್ಲೇ ಮಾಡೋಕ್ಕೆ ಶುರು ಮಾಡಿದ್ರು. ಸೊ ಒಂದು ರೀತಿನಲ್ಲಿ ನನಗೆ ಅದು ಅಡ್ವಾಂಟೇಜ್ ಆಯಿತು. ಟು ಹೀರೋಯಿನ್ಗಿಂತ ಮ್ಯೂಸಿಕ್ ಡೈರೆಕ್ಟರ್ನ ಮುಂದೆ ಇಟ್ಟಿರೋದು ವೆರಿ ರೇರ್ ಕೇಸಸ್ ಅಲ್ವಾ. ಒಂದು ಎಸ್ಟಾಬ್ಲಿಷ್ ಮ್ಯೂಸಿಕ್ ಡೈರೆಕ್ಟರ್ ಇವತ್ತು ಹೆಸರಿದ್ದರೆ ಮಾಡ್ಬೋದು ಆ ಥರ. ಬಟ್ ಯಾರು ಪರಿಚಯನೇ ಇಲ್ಲದೆ ಇರೋವಂಥ ಮ್ಯೂಸಿಕ್ ಡೈರೆಕ್ಟರ್ನ ಮುಂದೆ ಇಟ್ಟು ದ್ಯಾಟ್ ಈಸ್ ಲಕ್. ಇವತ್ತಿಗೂ ಸೈಕೋ ಅಂತ ಅಂದ್ರೆ ಮೊದಲು ನೆನಪಾಗೋ ಹೆಸರೇ ರಘು ದೀಕ್ಷಿತ್ ಅಂತ. ಸೊ ಅಂಡ್ ಇನ್ನೂ ಅಂತಂದ್ರೆ ಆ ಸಿನಿಮಾದಲ್ಲಿ ನಿಮ್ಮ ಮುಖ ಪರಿಚಯ ಆದಾಗ ನಿಮ್ಮ ಲುಕ್ ಅಪಿಯರೆನ್ಸ್ ಕೂಡ ಜನಕ್ಕೆ ವಿಭಿನ್ನವಾಗಿ ಕಾಣಿಸ್ಬಿಡ್ತು. ಅಂದ್ರೆ ಆ ಪಂಚೆ ಆಗಿರ್ಬೋದು, ಅಂದ್ರೆ ಆ ಹಿಂದೆನೂ ನೀವು ಹಾಗೆ ಇದ್ರಿ, ಬಟ್ ಜನ ನೋಡಿರ್ಲಿಲ್ಲ. ಅದ್ರಲ್ಲಿ ನಿಮ್ಮ ಅಪಿಯರೆನ್ಸ್, ಲುಕ್, ಪಂಚೆ, ಅದೊಂದು ಹಾಫ್ ಜುಬ್ಬಾ ತರ, ಆ ಲುಕ್ ಬಗ್ಗೆ ಹೇಳೋದಾದ್ರೆ ಯಾಕೆ ಅನ್ನಿಸ್ತು? ಅದನ್ನ ಮೊದಲಿಂದನೂ ಫಾಲೋ ಮಾಡ್ತಿದ್ರಿ? ಹೌದು, ಅದು ಬ್ಯಾಂಡ್ ನಾವು ಯಾವಾಗ ಮಾಡ್ಕೊಂಡು ಅವಾಗ ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡಕ್ಕೆ ಹೋದಾಗ ಅನ್ನಿಸ್ತಿತ್ತು, ಬರೀ ಹಾಡೋದು ಒಂದೇ ಅಲ್ಲ, ನಾವು ಹೇಗೆ ವರ್ತಿಸ್ತೀವೋ, ಏನು ಉಡುಗೆ ತೊಡುಗೆ ಹಾಕೋತೀವೋ, ಆ ಈ ವಿಷಯ ಕೂಡ ನನ್ನ ಡ್ಯಾನ್ಸ್ ಇಂದ ಹೆಲ್ಪ್ ಆಗಿರೋದು. ಡ್ಯಾನ್ಸ್ನಲ್ಲಿ ಅಭಿನಯ ಕಲಿಯುವಾಗ ನಾವು 3 ಥರ ಅಭಿನಯ ಕಲಿತೀವಿ. ಒಂದು ಫಿಸಿಕಲ್ ಅಭಿನಯ, ನಮ್ಮ ಬಾಡಿ ಮೂವ್ಮೆಂಟ್ ಇದೆ. ಇನ್ನೊಂದು ಮುಖದಲ್ಲಿ ಕೊಡೋಂಥ ಅಭಿನಯ. ಇನ್ನೊಂದು ಆಹಾರ್ಯ ಅಭಿನಯ, ನಾವು ಏನು ವೇಷಭೂಷಣಗಳನ್ನು ಹಾಕೊಳ್ತೀವೋ, ಏನು ಜ್ಯುವೆಲ್ಸ್ ಹಾಕೋತೀವೋ ಆ ಕ್ಯಾರೆಕ್ಟರ್ಗೆ ತಕ್ಕಂಗೆ ಹಾಕೋಬೇಕು. ಸೊ ಆ ಕ್ಯಾರೆಕ್ಟರ್ಗೆ ತಕ್ಕಂಗೆ ನಾವು ಡ್ರೆಸ್ ಮಾಡ್ಕೊಂಡಾಗ ಆ ಕ್ಯಾರೆಕ್ಟರ್ ಹಾಕ್ತೀವಿ ನಾವು ಆಡಿಯನ್ಸ್ಗೆ. ಒಬ್ಬ ಕೃಷ್ಣನ ರೋಲ್ ಮಾಡೋನು ಕೃಷ್ಣನ ಡ್ರೆಸ್ಸೇ ಹಾಕೋಬೇಕು ಅಲ್ವಾ. ಸೊ ಆ ಥರ ವಿಷಯಗಳನ್ನು ನಾನು ಡ್ಯಾನ್ಸ್ ಮುಖಾಂತರ ಕಲಿತಾಗ ಅದೇ ಪ್ರಿನ್ಸಿಪಲ್ಸ್ನ ನಾನು ಇವತ್ತು ಮ್ಯೂಸಿಕಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ. ಒಂದು ಸ್ಟೇಜ್ ಪರ್ಫಾರ್ಮೆನ್ಸ್ ಆಗಲಿ, ಒಂದು ಸ್ಟೇಜ್ ಔಟ್ಲುಕ್ ಆಗಲಿ, ನಾನು ಮ್ಯೂಸಿಷಿಯನ್ಸ್ಗೆಲ್ಲ ನನ್ನ ಎಕ್ಸ್ಪೀರಿಯನ್ಸ್ಗಳನ್ನು ಹೇಳ್ಕೊಡ್ತೀನಿ. ವೈ ಇಟ್ ಈಸ್ ಇಂಪಾರ್ಟೆಂಟ್ ಫಾರ್ ಯು ಟು ಲುಕ್, ಬಿಹೇವ್ ಆ್ಯಂಡ್ ಆಲ್ಸೋ ಬಿ ದ ಮ್ಯೂಸಿಷಿಯನ್ ದಟ್ ಯು ಆರ್. ಬಿಕಾಸ್ ಸೊ ಅವಾಗ ಯೋಚನೆ ಮಾಡೋವಾಗ ಫಸ್ಟು ಕುರ್ತಾ ಪೈಜಾಮ ಹಾಕೊಂಡು ಹೋದ್ವಿ, ಒಂಥರ ಲಾಂಗ್ ಕುರ್ತಾಸ್ ಪೈಜಾಮ. ಆವಾಗ ಆಮೇಲೆ ಸ್ವಲ್ಪ ಆಮೇಲೆ ಅನ್ಕೋತಿದ್ದೆ ಒಂಥರ ಹಿಂದೂಸ್ತಾನಿ ಕ್ಲಾಸಿಕಲ್ ಮ್ಯೂಸಿಷಿಯನ್ಸ್ ಟ್ರೈನ್ ಟು ಪ್ಲೇ ಫ್ಯೂಷನ್ ಮ್ಯೂಸಿಕ್, ಆ ಥರ ಇತ್ತು ಲುಕ್. ದಟ್ಸ್ ನಾಟ್ ಅಸ್. ಅಗೇನ್ ಶಾರ್ಟ್ ಕುರ್ತಾ ಜೀನ್ಸ್ ಹಾಕೊಂಡ್ವಿ, ಫ್ಯೂಷನ್ ಮಾಡ್ತಾ ಇದೀವಿ ಅಂದ್ಬಿಟ್ಟು. ಒಂದು ವೆಸ್ಟರ್ನ್ ರೆಪ್ರೆಸೆಂಟೇಷನ್, ಒಂದು ಇಂಡಿಯನ್ ರೆಪ್ರೆಸೆಂಟೇಷನ್ ಅಂತ. ಬಟ್ ಆಗಲೇ ಆ ಥರ ಡ್ರೆಸ್ಗಳು ಸುಮಾರು ಬ್ಯಾಂಡ್ಗಳು ಹಾಕೊಳ್ತು. ಯುಗ್4 ಎಲ್ಲ ಅವಾಗ ತುಂಬ ಪಾಪ್ಯುಲರ್ ಇತ್ತು. ಸೊ ಅದು ಅನ್ನಿಸ್ಲಿಲ್ಲ. ಒಂದು ದಿವಸ ರಾತ್ರಿ ಮಲ್ಕೊಳ್ಳೋಕ್ಕಿಂತ ಮುಂಚೆ ಪಂಚೆ ಉಟ್ಕೋತಾ ಇದ್ದೆ. ಮನೆಯಲ್ಲಿ ಪಂಚೆನೇ ಹಾಕೊಳ್ಳೋದು, ಬಿಳಿ ಪಂಚೆ ಉಟ್ಕೋತಾ ಇದ್ದೆ. ಸೊ ಕಟ್ಕೋದ್ರಾಗ ಟಕ್ ಅಂತ ಒಂದು ಲೈಟ್ ಬಲ್ಬ್ ಮೂಮೆಂಟ್, ಯಾಕೆ ಇದನ್ನೇ ಸ್ಟೇಜ್ ಮೇಲೆ ಹಾಕೋಬಾರ್ದು ಅಂತ. ವಿಚಿತ್ರವಾಗಿರುತ್ತೆ, ಬಟ್ ದಿಸ್ ಇಸ್ ಹೂ ಐ ಆಮ್. ಒಬ್ಬ ಸೌತ್ ಇಂಡಿಯನ್ ಬ್ರಾಹ್ಮಿನ್ ಫ್ಯಾಮಿಲಿ ಬೆಳೆದವನು ವೈಟ್ ಪಂಚೆ ಹಾಕೊಳ್ಳೋದು ನನ್ನ ಸ್ವಂತಿಕೆ. ಅದನ್ನು ಯಾಕೆ ತೊಗೊಂಡು ಹೋಗ್ಬಾರ್ದು ಅಂತ ಯೋಚನೆ ಮಾಡಿದೆ.
ಬಟ್ ಸಂಗೀತ ನಂದು ಕ್ಲಾಸಿಕಲ್ ಮ್ಯೂಸಿಕ್ ಅಲ್ಲ. ಕ್ಲಾಸಿಕಲ್ ಮ್ಯೂಸಿಷಿಯನ್ಸ್ ವೈಟ್ ಪಂಚ್ ಹಾಕೊಂಡು ಹೋಗ್ತಾರೆ ಸ್ಟೇಜ್ ಮೇಲೆ. ಬಟ್ ನನ್ನ ಸಂಗೀತ ಬಹಳ ವರ್ಣಮಯ. ಹೌದು. ಒಂದು ಫೋಕ್ ಮ್ಯೂಸಿಕ್ ಅಂತ ತಗೊಂಡಿದ ತಕ್ಷಣ ನಮ್ಗೆ ಕಲರೇ ಕಾಣಿಸುತ್ತೆ. ಫೋಕ್ ಕಾಸ್ಟ್ಯೂಮ್ಸು, ಫೋಕ್ ಡ್ರೆಸ್. ಸೊ ಅವಾಗ ಅಂದ್ಕೊಂಡೆ ಒಂದು ಕಲರ್ಫುಲ್ ಪಂಚೆ ಥರ ಹಾಕ್ಕೊಂಡು, ಜುಬ್ಬ ಹಾಕ್ಕೊಂಡು, ಆಮೇಲೆ ಫೋಕ್ ಜ್ಯುವೆಲ್ರಿ, ಜಂಕ್ ಜ್ಯುವೆಲ್ರಿ ಥರದ ಹಾಕ್ಕೊಳ್ಳೋದು ಅಂತ. ಸೊ ತಲೆನಲ್ಲಿ ಸರಿ ಇದೆ ಅನ್ನಿಸ್ತು. ಎಕ್ಸಿಕ್ಯೂಟ್ ಮಾಡಿದೆ. ಜನರು ವಿಚಿತ್ರವಾಗಿದೆ ಆದರೆ ಸಖತ್ತಾಗಿದೆ ಶುರು ಮಾಡಿದ್ರು. ನಮ್ಮ ಕಲ್ಚರ್ ಪಂಚೆನ ದೇಶ ವಿದೇಶಕ್ಕೂ ಪರಿಚಯ ಮಾಡ್ಕೊಟ್ಬಿಟ್ರಿ ನೀವು. ಅಲ್ಲ, ಒಂದು ಆ ಕಡೆ ಆ ಥರ ನೀವು ಯೋಚನೆ ಮಾಡ್ತಿದ್ದೀರಿ, ನಾನು ಆ ಥರ ಯೋಚನೆ ಮಾಡಿಲ್ಲ. ನನ್ನ ಕಲ್ಚರ್ನ ಅಂತಂದ ಆ ಥರ ಅಲ್ಲ. ಬಟ್ ಇನ್ನೊಂದು ಅಡ್ವಾಂಟೇಜ್ ಏನಾಯ್ತು ಅಂತಂದ್ರೆ, ಈಗ ಯಾರೇ ಪಂಚೆ ಉಟ್ಕೊಂಡೋದ್ರೆ ರಘು ದೀಕ್ಷಿತ್ ಥರ ಉಟ್ಕೊಂಡು ಹೋಗ್ತಾನೆ. ರಘು ದೀಕ್ಷಿತ್ ಅದು ಬ್ರ್ಯಾಂಡ್ ಆಗೋಯ್ತು, ಒಂದು USP ಆಗೋಯ್ತು, ಯುನಿಕ್ ಸೆಲ್ಲಿಂಗ್ ಪ್ರಾಪೋಸಿಷನ್ ಅಂತ ಏನಂತೀವೋ. ಒಂದು ಬ್ಯಾಂಡ್ಗೆ ಒಂದು ಲುಕ್ ಅಂದ್ರೆ ರಘು ದೀಕ್ಷಿತ್ ನುಂಗಿ ಗೊತ್ತಾ ಇದೇ ಬರೋದು. ಇವತ್ತು ನಾನು ಹೋಗಿ ಜೀನ್ಸಲ್ಲಿ ಮೊನ್ನೆ ಗಣೇಶೋತ್ಸವದಲ್ಲಿ ಟಿ ಶರ್ಟ್ ಜೀನ್ಸ್ ಹಾಕೊಂಡು ಹೋಗಿ ಪರ್ಫಾರ್ಮ್ ಮಾಡಿದೆ. ಸಿನಿಮಾ ಮಾತ್ರ ಸಂಗೀತ, ನನ್ನ ಸಿನಿಮಾ ಲೈಫ್ನಲ್ಲಿ ಏನೇನು ಹಿಟ್ಸ್ ಇತ್ತೋ ಅಷ್ಟು ಮಾತ್ರ ಪರ್ಫಾರ್ಮ್ ಮಾಡಿದೆ. ನನ್ನ ಫೋಕ್ ಮ್ಯೂಸಿಕ್ ಪರ್ಫಾರ್ಮ್ ಮಾಡಿರಲಿಲ್ಲ. ಸೊ ಹಾಗಾಗಿ ನಾನು ಐ ಥಾಟ್ ಐ ಶುಡ್ ಡ್ರೆಸ್ ಅಪ್ ಲೈಕ್ ಅ ಫಿಲ್ಮ್ ಮ್ಯೂಸಿಷಿಯನ್. ಅಂಡ್ ಐ ವೆಂಟ್ ಅಂಡ್ ಡ್ರೆಸ್. ಎಷ್ಟು ಬೈಸ್ಕೊಂಡಿದ್ದೀನಿ ಅಂದರೆ, ಆ ಲುಂಗಿ ಅಂದರೆ ರಘು ಇಲ್ಲ, ಲುಂಗಿ ಇಲ್ಲ ಅಂದರೆ ರಘು ಇಲ್ಲ ಅಂತ ಆ ಥರ ಎಲ್ಲ ಬೈದಿದ್ದಾರೆ ಕಾಮೆಂಟ್ ಸೆಕ್ಷನಲ್ಲಿ. ಸೊ ಹಾಗಾಗೋಗಿದೆ ಈಗ. ಒಂಥರ ನನ್ನನ್ನು ಎಷ್ಟೊಂದು ಸತಿ ಆಚೆ ಕಡೆ ನಡ್ಕೊಂಡು ಹೋಗ್ತೀನಿ, ಸರ್ ಏನಿದು ಲುಂಗಿ ಹಾಕೊಳ್ಳದೆ ಹಂಗೆ ಹೋಗ್ತೀನಿ, ಅಣ್ಣ ಪ್ಯಾಂಟ್ ಹಾಕೊಂಡಿದ್ದಿಲ್ಲ ಸದ್ಯ ಅಂತೀನಿ ನಾನು. ಅದೇ ನಿಮ್ಮನ್ನು ಲುಂಗಿ ನೋಡಿ 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 ರೆಕಗ್ನೈಸೇ ಮಾಡಲಿಲ್ಲ ಸರ್ ಪ್ಯಾಂಟಲ್ಲಿ ಅಂತಾರೆ. ಸೊ ಈ ಸಿನಿಮಾ ಜರ್ನಿ ಶುರು ಆಗುತ್ತೆ ಸೈಕೋ ಇಂದ. ಅದಾದ್ಮೇಲೆ ಮತ್ತೊಂದು ಗೆಲುವಿನ ಹಂತ, ನೆಕ್ಸ್ಟ್ ಸ್ಟೆಪ್ ಅಂದ್ರೆ ಬಿಗ್ ಸ್ಟೆಪ್. ಅದು ಬಿಗ್ ಸ್ಟೆಪ್ ಅಂದ್ರೆ ಜಸ್ಟ್ ಮಾತ್ ಅಗೇನ್ ಇಟ್ಸ್ ಎ ಬ್ಲೆಸ್ಸಿಂಗ್. ಆ್ಯಂಡ್ ಅಗೇನ್ ಆಪರ್ಚುನಿಟಿ ಬಂದಾಗ ರೆಡಿ ಆಗಿರೋದು ಅಂತ ಒಂದು ಏನು ಹೇಳ್ತೀವಿ ಅದು. ಸುದೀಪ್ ಸರ್ ಕಾರ್ನಲ್ಲಿ ಹೋಗುವಾಗ ಒಂದು ರೇಡಿಯೋ ಕೇಳ್ತಿದ್ದಾರೆ. ಆ ರೇಡಿಯೋನಲ್ಲಿ ಒಂದು ಜಿಂಗಲ್ ಬರುತ್ತೆ. ಆ ಜಿಂಗಲ್ ಕೇಳಿದ ತಕ್ಷಣ ಯಾರಿರ್ಬೋದು ಅಂತ ಗೊತ್ತಾಗಿರಲ್ಲ, ಅವ್ರಿಗೆ ಇಷ್ಟ ಆಗಿದೆ. ಹಿಂದಿನಲ್ಲಿತ್ತು ಆ ಜಿಂಗಲ್, ಒಂದು ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ ಅಡ್ವರ್ಟೈಸ್ಮೆಂಟ್ ಜಿಂಗಲ್ ಅದು. ಸೊ ರೇಡಿಯೋ ಸಿಟಿಗೆ ಫೋನ್ ಮಾಡ್ತಾರೆ. ರೇಡಿಯೋ ಸಿಟಿನಲ್ಲಿ ವಿನಾಯಕ್ ಜೋಶಿ RJ ಆಗಿ ಕೆಲಸ ಮಾಡ್ತಾಯಿದ್ರು ಅವಾಗ. ಅವ್ರಿಗೆ ಫೋನ್ ಮಾಡಿದ್ದಾರೆ, ಇವ್ರಿಗೆ ಪರಿಚಯ ಆವಾಗ. ಸೊ ಹಾಗಾಗಿ ವಿನಾಯಕ್, ಹೂ ಸಾಂಗ್ ದಿಸ್ ಸಾಂಗ್, ಫೈಂಡ್ ಔಟ್ ನಂಬರ್, ನೋ ಮಸ್ಟ್ ಬಿ ಫ್ರಮ್ ಬಾಂಬೆ ಆರ್ ಸಮಥಿಂಗ್ ಲೈಕ್ ದಟ್. ವಿನಾಯಕ್ ಇಲ್ಲ ಸರ್, ನಮ್ಮ ಊರು ಹುಡುಗಾನೆ, ಅವನು ಮೈಸೂರಿನವರು, ಬಟ್ ಬೆಂಗಳೂರಿನಲ್ಲೇ ಇದ್ದಾರೆ, ಜಿಂಗಲ್ ಮಾಡ್ತಾರೆ. ಹೌದಾ, ಗೆಟ್ ದಟ್ ಬಗರ್ ಹೋಮ್ ಅಂತಂದಿದ್ದಾರೆ. ಸೊ ನೆಕ್ಸ್ಟ್ ಡೇ ವಿನಾಯಕ್ ಫೋನ್ ಮಾಡಿ ಈ ಥರ ಸುದೀಪ್ ಸರ್ ಕಾಲ್ ಮಾಡ್ತಿದ್ದಾರೆ. ತಕ್ಷಣ ಹೋದೆ ಬೈಕಲ್ಲಿ. ಅವಾಗ ಐ ಥಿಂಕ್ ಐ ಹ್ಯಾಡ್ ಅನ್ LML ವೆಸ್ಪಾ. ಸ್ಕೂಟರ್ ಓಡಿಸ್ಕೊಂಡು ಹೋಗಿದ್ದೆ. ಸುದೀಪ್ ಅವ್ರ ಮನೆ ಮುಂದೆ ನಿಲ್ಲಿಸಿ ಒಳಗಡೆ ಹೋದೆ. ಅದರ ಕೋಟೆ ಥರ ಅವಾಗ ಬಾಗಿಲು ಸೆಕ್ಯೂರಿಟಿ ಗಾರ್ಡ್ ಹಿಂಗೆ ತೆಗಿತಾರೆ, ಕೊಂಚಯ್ಯೆ ಅಂತಂದು. ಇನ್ನೂ ಜ್ಞಾಪಕ ಇದೆ ಎವ್ರಿ ಹಂತ. ಸೊ ಸುದೀಪ್ ಸರ್ ಅವರ ಆಫೀಸ್ನಲ್ಲಿ ಮೀಟ್ ಮಾಡಿದ್ರು. ಐ ರಿಯಲಿ ಲೈಕ್ ಯುವರ್ ವರ್ಕ್ ಮ್ಯಾನ್ ಅಂತಂದರು. ಥ್ಯಾಂಕ್ಸ್. ಈ ಥರ ಒಂದು ಸಿನಿಮಾ ಇದೆ, ಜಸ್ಟ್ ಮಾತಲ್ಲಿ ಸ್ಕ್ರಿಪ್ಟ್ ಇದೆ, ತಗೊಳ್ಳಿ, ಓದಿ. ಇಷ್ಟ ಆಯಿತು ಅಂದರೆ ನಿಮಗೆ ಒಂದೊಂದಷ್ಟು ಹಾಡುಗಳಿದೆ, ಈ ಥರ ಹಾಡು ಮಾಡಬೇಕು ಹಾಗೆ ಅಂತೆಲ್ಲ ಹೇಳಿದ್ರು. ಬಟ್ ಒಂದು ಟೈಟಲ್ ಸಾಂಗ್ಗೆ ಏನಾದ್ರು ಒಂದು ಬೇಕು ನನಗೆ ಅಂತ ಟ್ರೈ ಮಾಡಿ ಅದು. ಸೊ ಐ ಕೇಮ್ ಬ್ಯಾಕ್ ವಿತ್ ಐಡಿಯಾ ಓನ್ಲಿ ಆಫ್ ಜಸ್ಟ್ ಮಾತಲ್ಲಿ ಅಷ್ಟೇ ಟೈಟಲ್. ಇದನ್ನ ಇಟ್ಕೊಂಡು ಒಂದು ಸಾಂಗ್ ಮಾಡಬೇಕು, ಒಂದು ಲವ್ ಸಾಂಗ್ ಮಾಡಬೇಕು. ವಿಧಾನಸೌಧದ ಮುಂದೆ ಸ್ಕೂಟರ್ ಓಡಿಸ್ಕೊಂಡು ಬರ್ತಾರೆ. ಅವಾಗ ಆ ದಾರಿ ಉದ್ದಕ್ಕೂ ಜಸ್ಟ್ ಮಾತಲ್ಲಿ ಹೆಂಗೆ ಹಾಡ್ಬೋದು ಅಂತ ಹಾಡ್ತಾ ಬರ್ತಾ ಇದ್ದೀನಿ. ಜಸ್ಟ್ ಮಾತಲ್ಲಿ ಅನ್ನೋದು ವಿಧಾನಸೌಧದ ಮುಂದೆ ಬಂತು. ಸ್ಕೂಟರ್ ಅಲ್ಲೇ ನಿಲ್ಲಿಸಿ ಅವಾಗ ಒಂದು ಹಳೆ ನೋಕಿಯಾ ಫೋನ್, ಅದರಲ್ಲಿ ಆ ಟ್ಯೂನನ್ನು ರೆಕಾರ್ಡ್ ಮಾಡ್ಕೊಂಡು. ಯಾಕಂದ್ರೆ ನನಗೆ ಸಂಗೀತ ಇವತ್ತಿಗೂ ಬರೋದಿಲ್ಲ. ಅಂದರೆ ಶಾಸ್ತ್ರೀಯ ಕಲ್ತಿಲ್ದಿರೋದ್ರಿಂದ ನೊಟೇಷನ್ಸ್ ಬರೆಯೋದಾಗಲಿ, ಅದು ಏನು ನೋಟ್ಸು, ಯಾವ ರಾಗ, ಏನೂ ಗೊತ್ತಿಲ್ಲ ನನಗೆ. ಸೊ ಹಾಗಾಗಿ ಇವತ್ತಿಗೂ ಫೋನಲ್ಲಿ ರೆಕಾರ್ಡ್ ಮಾಡ್ಕೊತೀನಿ. ಆಮೇಲೆ ಮ್ಯೂಸಿಷಿಯನ್ಸ್ ಜೊತೆ ಕೂತ್ಕೊಂಡು ಅದು ಏನು ಅಂತ ತಿಳ್ಕೊತೀನಿ. ಸೊ ಹಾಗೆ ರೆಕಾರ್ಡ್ ಮಾಡ್ಕೊಂಡು ಹೋಗಿ ಮನೇಲಿ ಗಿಟಾರ್ ಇಟ್ಕೊಂಡು ಆ ಟ್ಯೂನನ್ನೇ ಆ ಜಸ್ಟ್ ಮಾತಲ್ಲಿ ಕೋರಸ್ಸನ್ನು ಕಂಪೋಸ್ ಫಸ್ಟ್ ಮಾಡಿ, ಅದಾದಮೇಲೆ ಮಿಕ್ಕಿದ ಚರಣನ ಕಂಪೋಸ್ ಮಾಡುವಾಗ ಸಾಹಿತ್ಯನೂ ಬರೆಯೋಕ್ಕೆ ಶುರು ಮಾಡಿದೆ. ಅಷ್ಟಾಗಿ ಬರೆಯೋಕ್ಕೆ ಬರೋದಿಲ್ಲ ಕನ್ನಡಲ್ಲಿ ನನಗೆ ಸಾಹಿತ್ಯ. ಬಟ್ ಸುಮ್ಮನೆ ಏನೋ ಜಿಬ್ಬರಿಷ್ ಬರೀಬೇಕಲ್ಲ ಟ್ಯೂನ್ಗೆ, ಆ ಥರ ಬರೆಯೋಕ್ಕೆ ಶುರು ಮಾಡಿದೆ. ಅಷ್ಟೊಂದು ಕಿರಣ್ ಮಿಪ್ರಾ ಅಂತ ಒಬ್ಬರು ಫ್ರೆಂಡು ಆಗಿದ್ರು. ಜಿಂಗಲ್ ಹಾಡೋಕ್ಕೆ ಅಂತ ಜಿಂಗಲ್ಗೆ ಏನೋ ಒಂದು ವಾಯ್ಸ್ ಓವರ್ ಕೊಡೋಕ್ಕೋ ಏನಕ್ಕೋ ಬಂದಿರೋ, ಅಥವಾ ಸಾಹಿತ್ಯ ಬರೆಯೋಕ್ಕೋ ಏನೋ ಬಂದಿದ್ರು. ಸೊ ಹಾಗೆ ಸಾಹಿತ್ಯ ಬರೀತಾರೆ ಇವರು ಅಂತ ಅವ್ರನ್ನ ಕರೆದು ಆವತ್ತೇ ರಾತ್ರಿನೇ ಬರೆದು ರೆಕಾರ್ಡ್ ಮಾಡಿ ಅವ್ರಿಗೆ ನೆಕ್ಸ್ಟ್ ಡೇ ಅವ್ರ ಮನೆಗೆ ಹೋಗಿ CD-ನಲ್ಲಿ ಪ್ಲೇ ಮಾಡಿ ತೋರಿಸ್ದೆ. ನನಗೆ ಇಷ್ಟು ಫಾಸ್ಟಾಗಿ ಹೇಗೆ ಕೆಲಸ ಮಾಡೋಕ್ಕೆ ಬಂದಿದ್ದು ಅಂದರೆ 6 ವರ್ಷಗಳ ಕಾಲ ಜಿಂಗಲ್ ಮಾಡ್ತಾ ಇದ್ದಿರೋದ್ರಿಂದ
ಜಿಂಗಲ್ ಯಾವತ್ತೂ ಅಷ್ಟೇ, ಇವತ್ತು ಕೊಟ್ಟರೆ ನಾಳೆ ನಾಳಿದ್ರಲ್ಲಿ ಕೊಡಲೇಬೇಕು. ಕಂಪೋಸಿಂಗು, ರೆಕಾರ್ಡಿಂಗು, ಮಿಕ್ಸಿಂಗ್, ಮಾಸ್ಟರಿಂಗ್ ಎಲ್ಲ ಮಾಡಿ ಕೊಡಬೇಕು. ಸೊ ಆ ಸ್ಪೀಡ್ನಲ್ಲೇ ಕೆಲಸ ಮಾಡಿದ್ದು. ಓವರ್ ನೈಟ್ ದಟ್ ಸ್ಕ್ರ್ಯಾಚ್ ವಾಸ್ ಮೇಡ್. ಸುದೀಪ್ ಸರ್ಗೆ ಭಾಳ ಇಷ್ಟ ಆಯಿತು. ಅವ್ರ ಅಕ್ಕನ್ನ ಕರೆಸಿ ಕೇಳಿಸಿದ್ರು, ಆಮೇಲೆ ಅವ್ರ ಮಿಸಸ್ನು ಕರೆಸಿ ಕೇಳಿಸಿದ್ರು. ವೆರಿ ನೈಸ್ ಅಂತವ್ರು. ಅವಾಗ ಅವ್ರಿಗೆ ಗೊತ್ತಿತ್ತಾ ನೀವು ಸೈಕೋ ಸಾಂಗ್ಸ್ ಎಲ್ಲ ನೀವು ಮಾಡಿದ್ರಿ ಅಂತ? ಅದೇನು ಸೈಕೋ ಗೊತ್ತಿರಲಿಲ್ಲ. ಬಂದೇ ಇಲ್ಲ ಆಚೆ ಇನ್ನು. ಓಕೆ ಸೈಕೋ ಇನ್ನೂ ಆಚೆ ಬಂದೇ ಇಲ್ಲ. ಓಕೆ ದಟ್ಸ್ ವೈ ಐ ಸೆಡ್ ದಿಸ್ ಇಸ್ ಲಕ್. ಅಂದರೆ ಎಲ್ಲೋ ಒಂದು ಕಡೆ ರೇಡಿಯೋ ಸ್ಟೇಷನಲ್ಲಿ ಎಲ್ಲೋ ಒಂದು ಹಾಡು ಹೋಗ್ತಾ ಇರುವಾಗ ಅವ್ರು ಅದನ್ನು ಕೇಳಿ ಅಂದರೆ ಹಿ ಆ್ಯಕ್ಚುಲಿ ಹ್ಯಾಡ್ ದಟ್ ಪ್ರೆಸೆನ್ಸ್ ಆಫ್ ಮೈಂಡ್ ಟು ಕಾಲ್ ರೇಡಿಯೋ ಸ್ಟೇಷನ್, ಒಂದು ಹೊಸ ಟ್ಯಾಲೆಂಟ್ ಬೇಕು ನನಗೆ ಅನ್ನೋ ಒಂದು ಯೋಚನೆ ಇದೆಯಲ್ಲ, ದಟ್ ಈಸ್ ಲಕ್. ಸೈಕೋ ಸೂಪರ್ ಹಿಟ್ಟು, ಜಸ್ಟ್ ಮಾತಲ್ಲಿ ಸೂಪರ್ ಹಿಟ್. ಅದಾದ್ಮೇಲೆ ರಘು ದೀಕ್ಷಿತ್ ಅವ್ರಿಗೆ ಅವಕಾಶಗಳು ಹುಡುಕ್ಕೊಂಡು ಬರ್ತಾ ಹೋಯ್ತಾ, ಅಥವಾ ನೀವು ಅವಕಾಶಗಳಿಗೆ ಹಿಟ್ ಆದ್ಮೇಲೂ ಕಾದಿದ್ದಿದ್ಯಾ? ಅದಾದಮೇಲೆ ಸೈಕೋ ಆಡಿಯೋ ಲಾಂಚ್ ದಿವಸನೇ ಇನ್ನೊಂದು ಸಿನಿಮಾ ಸೈನ್ ಆಗುತ್ತೆ, ಸೂಪರ್ ಮ್ಯಾನ್ ಅಂತ, ಪ್ರಜ್ವಲ್ ದೇವರಾಜ್ ಅವ್ರ ಜೊತೆ ಸಿನಿಮಾ. ಬಟ್ ಆ ಸಿನಿಮಾ ಸಾಂಗ್ಸ್ ಎಲ್ಲ ರೆಕಾರ್ಡ್ ಆಗಿತ್ತು, ಆದರೆ ಸಿನಿಮಾ ಮುಂದಕ್ಕೆ ನಡೀಲಿಲ್ಲ, ಅದು ನಿಂತೋಯ್ತಾ ಅದಕ್ಕೆ. ಅದಾದಮೇಲೆ ನಾನು ತುಂಬ ಡಿಸ್ಟ್ರಾಕ್ಟ್ ಆದೆ. ನನ್ನ ಬ್ಯಾಂಡ್ ಪರ್ಫಾರ್ಮೆನ್ಸಸ್ಸು, ಆಲ್ಬಮ್ ಆವಾಗ ಸೂಪರ್ ಹಿಟ್ ಆಗಿತ್ತು. ಆಮೇಲೆ ಯು ಕೆನಲ್ಲಿ ವಿ ಬಿಕೇಮ್ ನಂಬರ್ 1. ಯು ಕೆ ಸಾಂಗ್ ಲೈನ್ಸ್ ಅಂತ ಒಂದು ಮ್ಯಾಗ್ಝಿನ್ ಇದೆ, ಆ ಮ್ಯಾಗ್ಝಿನ್ ಅವರು ಒಂದು ಅವಾರ್ಡ್ಸ್ ಕೊಡ್ತಾರೆ. ಬೆಸ್ಟ್ ನ್ಯೂ ಕಮರ್ ಆರ್ಟಿಸ್ಟ್ ಅಂತ ಅವಾರ್ಡ್ ಸಿಕ್ತು ವರ್ಲ್ಡ್ ಮ್ಯೂಸಿಕ್ ಸೀನಲ್ಲಿ. ನಾಟ್ ಜಸ್ಟ್ ಅಂದರೆ ವಿ ಆರ್ ಕಾಂಪಿಟಿಂಗ್ ವಿತ್ ಬ್ಯಾಂಡ್ಸ್ ಫ್ರಮ್ ಆಫ್ರಿಕಾ, ಅರೌಂಡ್ ದ ವರ್ಲ್ಡ್, ಯುರೋಪ್, ಯು ಕೆ ಎಲ್ಲ ಕಡೆಯಿಂದ, ಅಮೇರಿಕನ್ ಬ್ಯಾಂಡ್ಸ್ ಎಲ್ಲ. ಅದೆಲ್ಲದಕ್ಕೂ ಮೀರಿ ಒಂದು ಬೆಸ್ಟ್ ಆಫ್ ನ್ಯೂ ಕಮಿಂಗ್ ಆರ್ಟಿಸ್ಟ್ ಅಂತ, ಬ್ರೇಕ್ ಥ್ರೂ ಆರ್ಟಿಸ್ಟ್ ಅಂತ ಅವಾರ್ಡ್. ಆಮೇಲೆ ಯು ಕೆ ಏಷ್ಯನ್ ಮ್ಯೂಸಿಕ್ ಅವಾರ್ಡ್ಸ್ ಅಂತ ನಡೆಯುತ್ತೆ, ಅದರಲ್ಲಿ ಬೆಸ್ಟ್ ಲೈವ್ ಪರ್ಫಾರ್ಮರ್ ಅವಾರ್ಡ್ ಸಿಕ್ಕಿತ್ತು. ಹೌದು. ಸೊ ಆಮೇಲೆ ಗ್ಲಾಸ್ಟನ್ಬರಿ, ಲಾರ್ಮಟ್ರಿ, ಹುಚ್ಚಾಪಟ್ಟೆ ಫೆಸ್ಟಿವಲ್ಸ್ಗಳು, ಎಲ್ಲ ಕಡೆ ಪರ್ಫಾರ್ಮೆನ್ಸು. ಯು ಕೆನಲ್ಲಿ ವರ್ಲ್ಡ್ ಮ್ಯೂಸಿಕ್ ಅವಾರ್ಡ್ಸ್ ಬರೋ ಸಿಕ್ಕಾದ್ಮೇಲೆ ಲೇಟರ್ ವಿತ್ ಜೂಲ್ಸ್ ಹಾಲೆಂಡ್ ಅಂತ BBC-ನಲ್ಲಿ ಒಂದು ಶೋ ಆಯಿತು. ಆ ಶೋನಲ್ಲಿ ಲೆಜೆಂಡ್ಸ್, ಅವತ್ತು ನನ್ನ ಶೋನಲ್ಲಿ, ನನ್ನ ಎಪಿಸೋಡ್ನಲ್ಲಿ, ಅಗೇನ್ ದಟ್ ಈಸ್ ಲಕ್. ರಾಬರ್ಟ್ ಪ್ಲಾಂಟ್ ಫ್ರಮ್ ಲೆಡ್ ಝೆಪ್ಲಿನ್, ಅಡೆಲ್, ಆಮೇಲೆ ಆರ್ಕೆಡ್ ಫೈರ್ ಅಂತ ಇನ್ನೊಂದು ವೆರಿ ಫೇಮಸ್ ಯುರೋಪಿಯನ್ ಬ್ಯಾಂಡ್, ಮೇವಿಸ್ ಸ್ಟೇಪಲ್ಸ್ ಅಂತ ಒಂದು ಲೆಜೆಂಡ್ರಿ ಲೇಡಿ ಹೂ ಇಸ್ ಸೋಲ್ ಆ್ಯಂಡ್ ಜಾಸ್ ಕ್ವೀನ್ ಫ್ರಮ್ ಶಿಕಾಗೋ, ಇವರೆಲ್ಲ ಪರ್ಫಾರ್ಮ್ ಮಾಡ್ತಾರೆ ಆ ಸ್ಟೇಜ್ನಲ್ಲಿ. ಅದ್ರಲ್ಲಿ ಮಧ್ಯದಲ್ಲಿ 4 ಜನ ಲುಂಗಿ ಇಟ್ಕೊಂಡು ಒಂದು ಸಾಂಗ್ ಸೂಪರ್ ಹಿಟ್. ಆ ಸಾಂಗ್ ಅವತ್ತು ಓವರ್ ನೈಟ್ ಅವ್ರ ವೆಬ್ಸೈಟ್ ಕ್ರ್ಯಾಶ್ಡ್. ಜನ ಅಷ್ಟೊಂದು ಜನ ಯಾರಿದು ಅಂತ ನೋಡೋಕ್ಕೆ. ಆ್ಯಂಡ್ ಆಲ್ಬಮ್ ವೆಂಟ್ ಆನ್ ಟು ಬಿಕಮ್ ನಂಬರ್ 1, ಸೂಪರ್ ಹಿಟ್. ಐಟ್ಯೂನ್ಸಲ್ಲಿ ಮ್ಯಾಕ್ಸಿಮಮ್ ಸೇಲ್ಸ್. 11 ತಿಂಗಳ ಕಾಲ ಸತತವಾಗಿ ನಮ್ಮ ಆಲ್ಬಮ್ ನಂಬರ್ 1 ಆಗಿ ಉಳ್ಕೊಳ್ಳುತ್ತೆ ಯು ಕೆ ವರ್ಲ್ಡ್ ಮ್ಯೂಸಿಕ್ ಚಾರ್ಟ್ಸಲ್ಲಿ. ಸೊ ಇಷ್ಟೊಂದೆಲ್ಲ ಆಗ್ತಾರವಾಗ ಈ ಕಡೆ ಆಬ್ವಿಯಸ್ಲಿ ಇಂಟ್ರೆಸ್ಟು ಅಷ್ಟಿರಲಿಲ್ಲ, ಗಮನ ಕೊಡೋಕೆ. ಆಮೇಲೆ ಇಂಡಿಯಾನಲ್ಲೂ ಎಲ್ಲ ಮ್ಯೂಸಿಕ್ ಫೆಸ್ಟಿವಲ್ಸು, ಕಾಲೇಜ್ ಫೆಸ್ಟಿವಲ್ಸು ಕಡೆ ತುಂಬ ಕಾನ್ಸರ್ಟ್ಸ್. ಒನ್ ಟೈಮ್ ಅರೌಂಡ್ 2013-14 ವಿ ವರ್ ಗಿವಿಂಗ್ ಅಬೌಟ್ 10-12 ಕಾನ್ಸರ್ಟ್ಸ್ ಅ ಮಂತ್. ಅಷ್ಟು ಟ್ರಾವೆಲ್ ಇರೋದು. ಅವಾಗ ಅವಕಾಶಗಳು ಕೂಡ ಅಷ್ಟಕ್ಕಷ್ಟೇ. ಅಂದರೆ ಇದ್ರ ಬಗ್ಗೆ ಯೋಚನೆ ಮಾಡಿದ್ದೆ ನಾನು ಅದಾದಮೇಲೆ. ಯಾಕೆ ಇಷ್ಟು ಒಳ್ಳೆ ಮ್ಯೂಸಿಕ್ ಕೊಟ್ಟಾದ್ಮೇಲೂ ಕನ್ನಡ ಇಂಡಸ್ಟ್ರಿಯಲ್ಲಿ ಆಫರ್ಗಳು ಬರ್ತಿಲ್ಲ, ಯಾರೂ ಫೋನ್ ಮಾಡ್ತಿಲ್ವಲ್ಲ ಅಂತ. ಅಷ್ಟೊತ್ತಿಗೆ ಒಂದಷ್ಟು ವದಂತಿಗಳು ನನ್ನ ಬಗ್ಗೆ ಹರಡ್ಬಿಟ್ಟಿವೆ ಇಂಡಸ್ಟ್ರಿನಲ್ಲಿ. ಒಂದು ಅವರು ಇಂಡಿಯಾನಲ್ಲೇ ಇರಲ್ಲ ಸರ್, ಯಾವ ಲ್ಯಾಂಡಲ್ಲಿ ಇರ್ತಾರೆ ಅಂತ. ವರ್ಷಕ್ಕೆ ಒಂದೇ ಸತಿ ಹೋಗೋದು, 1 ತಿಂಗಳು ಹೋಗ್ತೀವಿ ಮ್ಯಾಕ್ಸಿಮಮ್. ಯಾಕಂದರೆ ಅದಕ್ಕಿಂತ ಮೇಲೆ ಅಫೋರ್ಡ್ ಮಾಡೋಕ್ಕೂ ಆಗಲ್ಲ ನಮಗೆ. ಯಾಕಂದರೆ ಇಲ್ಲಿರೋ ಸಂಪಾದನೆ ಖರ್ಚು ಮಾಡೋಕೆ ಹೋಗೋದು. ಬರ್ತಾ ಬರ್ತಾ ಅದು ಅನುಕೂಲ ಆಗಾಗ್ತು ಬಂತು. ವಿ ಸ್ಟಾರ್ಟ್ ಬ್ರೇಕಿಂಗ್ ಈವನ್, ಬಟ್ ಸ್ಟಿಲ್ ವಿ ಹ್ಯಾವ್ ನಾಟ್ ಮೇಡ್ ಪ್ರಾಫಿಟ್ಸ್. ಸೊ ಹಾಗಾಗಿ 1 ತಿಂಗಳ ಮೇಲೆ ಜಾಸ್ತಿ ಪರ್ಫಾರ್ಮ್ ಮಾಡೋಕ್ಕಾಗಲ್ಲ ನಮಗೆ ಅಬ್ರಾಡ್. ಬಟ್ ಇಲ್ಲಿ ನೀವೆಲ್ಲ ಅಲ್ಲೇ ಇರ್ತೀರಾ ಯಾವಾಗ? ಸರ್ ಅವ್ರು ಮುಂಬೈಗೆ ಹೊರಟೋಗ್ಬಿಟ್ಟಿದ್ದಾರೆ ಸರ್, ಶಿಫ್ಟ್ ಆಗ್ಬಿಟ್ಟಿದ್ದಾರೆ ಸರ್, ಅಲ್ಲಿ ಬಾಲಿವುಡ್ ಹೊರಟೋಗ್ಬಿಟ್ಟಿದ್ದಾರೆ ಸರ್. ಯಾಕೆಂದರೆ ಅವಾಗ ಬಾಲಿವುಡ್ ಫಿಲ್ಮ್ ಒಂದು ಮಾಡ್ತಾ ಇದ್ದೆ ನಾನು, ಮುಚ್ಚೆ ಫ್ರೆಂಡ್ಶಿಪ್ ಕರೋಗೆ ಅಂತ. ಬಟ್ ಇಲ್ಲೇ ಬೆಂಗಳೂರಲ್ಲಿ ಇಟ್ಕೊಂಡೇ ಮಾಡಿದ್ದು ರೆಕಾರ್ಡಿಂಗು. ಬೇವಕೂಫಿ ಅಂತ ಇನ್ನೊಂದು ಮಾಡಿದೆ, 2 ಯಶ್ರಾಜ್ ಅವರ ಬ್ಯಾನರ್ನಲ್ಲಿ. ಆಮೇಲೆ ಸರ್ ಅವ್ರು ಕನ್ನಡನೇ ಬರಲ್ಲ ಸರ್ ಅವರು ಅಂತ ಒಂದು, ಯಾಕಂದರೆ ನಾನು ಇಂಟರ್ವ್ಯೂಗಳಲ್ಲಿ ಇಂಗ್ಲೀಷ್ನಲ್ಲಿ ಸ್ವಲ್ಪ ಜಾಸ್ತಿ ಮಾತಾಡ್ಬಿಟ್ಟಿದ್ದೀನಿ, ಸೊ ಹಾಗಾಗಿ ನಂಗೆ ಕನ್ನಡ ಬರಲ್ಲ ಅಂತ ಒಂದು. ಆಮೇಲೆ ಮೆಲೋಡಿ ಬರಲ್ಲ ಅಂತ. ಆಮೇಲೆ ನೇಟಿವಿಟಿ ಗೊತ್ತಿಲ್ಲ ಸರ್, ಅವ್ರ ಪ್ರಜಾವಣೆ ಅಲ್ಲ ಸರ್, ಅವರು ಟೈಮ್ಸ್ ಆಫ್ ಇಂಡಿಯಾ ಸಾರ್ ಅಂತ ಈ ಥರ ಎಲ್ಲ ಕೇಳಿದ್ದೀನಿ. ಆಮೇಲೆ ಮೆಲೋಡಿ ಬರಲ್ಲ. ಆಮೇಲೆ ಅವ್ರದ್ದೊಂಥರ ಬ್ಯಾಂಡ್ ಸೌಂಡ್ ಅಲ್ವಾ, ಸಿನಿಮಾ ಸೌಂಡ್ ಬರಲ್ಲ ಅವ್ರಿಗೆ ಅಂತ ಇನ್ನೊಂದು.
ಸೊ ಇದು ನನಗೆ ವಿಷಯ ಗೊತ್ತಾಗಿದ್ದು. ಒಬ್ಬರು ಲಿರಿಸಿಸ್ಟ್ ಫ್ರೆಂಡ್ ಇದ್ದಾರೆ, ಅವರು ನಿಮ್ಮ ಬಗ್ಗೆ ಈ ಥರದ್ದೆಲ್ಲ ಮಾತು ಕೇಳಿ ಬರ್ತವೆ, ನಂಗೆ ಬೇಜಾರಾಗುತ್ತೆ, ಯಾಕೆ ಹಿಂಗೆ ಮಾತಾಡ್ತಾರೆ ಜನ ನಿಮ್ಮ ಬಗ್ಗೆ ಅಂತ. ಓ ಹೌದಾ ಅಂತ ನಾನು ಅವಾಗ ಅರಿವಾಗಿದ್ಮೇಲೆ ಅವಾಗ ಜನರನ್ನ ಸಂಪರ್ಕ ಮಾಡೋಕ್ಕೆ ಶುರು ಮಾಡಿದೆ ನಾನು. ಅಲ್ಲಿ ತನಕ ಇವತ್ತಿಗೂ ನನ್ನ ಅದೇ ನಂಬಿಕೆ ಏನು ಅಂತಂದರೆ, ಒಬ್ಬ ಮನುಷ್ಯ ಒಳ್ಳೆ ಕೆಲಸ ಮಾಡ್ತಿದ್ದಾನೆ ಅಂತಂದಾಗ ಅದು ಹಿಟ್ ಆಗಿದೆ, ಆಡಿಯೋ ಹಿಟ್ ಆಗಿದೆ ಅಂದಮೇಲೆ ಜನ ಬರ್ತಾರೆ, ಕೇಳ್ಕೊಂಡು ಬರ್ತಾರೆ ಅಂತ ನಂಬ್ಕೊಂಡಿದ್ದೀನಿ ನಾನು. ಇನ್ನೊಬ್ಬರ ಹತ್ರ ಕೈ ಹಿಡಿದು ದಯವಿಟ್ಟು ಸರ್ ಬಕೆಟ್ ಹಿಡಿದು, ಅಯ್ಯೋ ಸರ್ ನೀವೇ ಗ್ರೇಟು ಸರ್, ದಯವಿಟ್ಟು ಸರ್ ನಾನು ನೀವಿಲ್ದೇ ಆಗಲ್ಲ ಸರ್, ಏನು ಆ್ಯಕ್ಟಿಂಗ್ ಮಾಡ್ತೀರಾ ಸರ್, ಗ್ರೇಟ್ ಸರ್, ಸಾರ್ ಪ್ರೊಡ್ಯೂಸ್ ನೀವೇ ಅನ್ನದಾತ ಸರ್ ಅಂತ ಹೇಳ್ಕೊಂಡು ಓಡಾಡೋದಿದೆಯಲ್ಲ, ಅದು ನನ್ನ ಕೈಲಿ ಆಗತ್ತೇ ಇಲ್ಲ. ಚಿಕ್ಕ ವಯಸ್ಸಿಂದಲೂ ನಾನು ನನ್ನ ಕಾಲ ಮೇಲೆ ನಿಂತ್ಕೋಬೇಕು ಅಂತಲೇ ಬೆಳೆಸಿರೋದು ನಮ್ಮ ಅಪ್ಪ ಅಮ್ಮ. ನಾವು ನಿನಗೆ PUC ತನಕ ಓದಿಸೋ ಶಕ್ತಿ ಇದೆ, ಆದಮೇಲೆ ನಿನ್ನ ಕಾಲ ಮೇಲೆ ನಿಂತ್ಕೊಂಡು, ಅದಕ್ಕೆ BSc ಫಸ್ಟ್ ರ್ಯಾಂಕು, MSc ಫಸ್ಟ್ ರ್ಯಾಂಕು, ಸೊ ದಟ್ ದ ಎಜುಕೇಷನ್ ಬಿಕಮ್ಸ್ ಫ್ರೀ. ನಮ್ಮ ಯೂನಿವರ್ಸಿಟಿಯಲ್ಲಿ ಫೀ ವೇವ್ ಮಾಡಿಬಿಡ್ತಾರೆ. ಸೊ ನನ್ನ ಕಾಲ ಮೇಲೆ ನನ್ನ ಶ್ರಮದ ಮೇಲೆ ನಿಂತ್ಕೊಳ್ಳೋ ಶಕ್ತಿ ಇರೋವಾಗ ಇನ್ನೊಬ್ರ ಹತ್ರ ಬೇಡ್ಕೊಳ್ಳೋದು ಏನಿದೆ ಈ ಇಂಡಸ್ಟ್ರಿನಲ್ಲಿ, ಸಾರ್ ಅಂದ್ಕೊಂಡು ಹೋಗೋದು ಏನಿದೆ ಅಂತಲೇ ನಾನು ಇವತ್ತಿಗೂ ನಾನು ಅದನ್ನು ನನ್ನನ್ನು ಸಾರ್ ಅಂತ ಕರೆದಾಗ ನಾನು ಬೈತೀನಿ, ರಘು ಅಂತ ಕರೀರಪ್ಪ, ನನ್ನೇನು ಸರ್ ಅಂತ ಕರಿಬೇಕಾಗಿಲ್ಲ ನೀವು. ಸರ್ ಅಂದರೆ ಮೀನಿಂಗೇ ತಪ್ಪಲ್ವಾ? SIR ಸ್ಟ್ಯಾಂಡ್ಸ್ ಫಾರ್ ಸ್ಲೇವ್ ಐ ರಿಮೇನ್. ಬ್ರಿಟಿಷ್ ಅವ್ರು ಕೊಟ್ಟಿರೋದು ಇದು ವರ್ಡು. ಹೌದು. ಸರ್ ಅಂದ್ಕೊಂಡೇ ಹೋಗ್ಬೇಕಲ್ಲ ಎಲ್ಲರಿಂದ, ಯಾಕೆ ಬೇಕದು? ನಿಂಗೇನು ಕೆಲಸ ಬರಲ್ವಾ? ರಘು ದೀಕ್ಷಿತ್ ಅವ್ರಿಗೆ ಅವಕಾಶ ಇಲ್ಲ, ಅವ್ರು ಇನ್ನೂ ಬೆಳೆದಿಲ್ಲ ಅನ್ನೋದನ್ನ ಮಾತಾಡ್ತಿದ್ದಾರೆ ಹೊರತು ಆ ಗ್ಯಾಪಲ್ಲಿ ಎಲ್ಲೆಲ್ಲಿ ಹೋಗಿದ್ರು, ಏನೆಲ್ಲ ಅವಕಾಶಗಳನ್ನ ಉಪಯೋಗಿಸ್ಕೊಂಡು ಏನೇನು ಮಾಡಿದ್ರು, ಯಾವ ಮಟ್ಟಕ್ಕೆ ಬೆಳೆದಿದ್ದಾರೆ ಅನ್ನೋದು ಬಹಳ ಚೆನ್ನಾಗಿ ಗೊತ್ತಿಲ್ಲ ಅನ್ಸುತ್ತೆ. ಕಪ್ಪೆಯಲ್ಲಿ ಬಾವಿ ಇದ್ದಂಗೆ ಅದು. ಇಷ್ಟೇ ಪ್ರಪಂಚ ಅನ್ಕೊಂಡ್ಬಿಟ್ಟಿದ್ದಾರೆ, KFI ಪ್ರಪಂಚ ಅನ್ಕೊಂಡ್ಬಿಟ್ಟಿರೋರು ಸುಮಾರು ಜನ ಇದ್ದಾರೆ. ಇಲ್ಲಿ ಏನು ಸಕ್ಸಸ್ ಇಲ್ಲ ಅಂದರೆ ಏನು ಸಕ್ಸಸ್ ಕಂಡಿಲ್ಲ, ಅವರು ಒದ್ದಾಡ್ತಿದ್ದಾರೆ ಅಂತ ಒಂದು ಭಾವನೆ. ಬಟ್ ಅವ್ರಿಗೆ ಗೊತ್ತೂ ಇಲ್ಲ ಆಚೆ ಹೋಗಿ ಎಂತೆಂಥ ಸಾಧನೆಗಳು ಮಾಡಿದ್ದೀನಿ, ಎಂತೆಂಥವ್ರ ಜೊತೆ ಕೆಲಸ ಮಾಡಿದ್ದೀನಿ, ಎಂತೆಂಥ ಆಡಿಯನ್ಸಸ್ ಮುಂದೆ ಪರ್ಫಾರ್ಮ್ ಮಾಡಿದ್ದೀನಿ, ಎಂತೆಂಥ ಭೇಷ್ ಅನ್ನಿಸ್ಕೊಂಡಿದ್ದೀನಿ, ಎಷ್ಟೆಂಥ ಮ್ಯಾಗ್ಝಿನ್ನಲ್ಲಿ ನ್ಯೂಸ್ ಪೇಪರ್ನಲ್ಲಿ ಬರ್ಸ್ಕೊಂಡಿದ್ದಾರೆ. ದ ಗಾರ್ಡಿಯನ್ ಕಾಲ್ಸ್ ಮಿ ಆಸ್ ದ ಒನ್ ಆಫ್ ದ ಬಿಗ್ಗೆಸ್ಟ್ ಕಲ್ಚರಲ್ ಎಕ್ಸ್ಪೋರ್ಟ್ಸ್ ಆಫ್ ಇಂಡಿಯಾ. ಇವ್ರಿಗೆ ಅದರ ಅರ್ಥನೂ ಗೊತ್ತಿರಲ್ಲ. ಅಂಥವ್ರು ಹೋಗಿ ಒಂದು ಸಭೆಯಲ್ಲಿ ಯಾರು ಮುಂದೆ, ಅವನಿಗೆ ಒಂದು ಸ್ವಲ್ಪ ನಮ್ಮ ನೇಟಿವಿಟಿ ಗೊತ್ತಿದ್ರೆ ಎಲ್ಲೋ ಹೋಗಿರೋಣಪ್ಪ, ಇಲ್ಲೇ ಏನೋ ಮಾಡ್ಕೊಂಡಿದ್ದಾನೆ, ಯಾವಾಗಲೂ 3 ವರ್ಷಕ್ಕೆ ಒಂದು ಸಿನಿಮಾ ಮಾಡ್ಕೊಂಡು ಹೆಂಗ ಬದುಕ್ತಾವನವನು ಅಂತ ಅನ್ಕೋತಾರೆ. ಅಯ್ಯೋ ಪೆದ್ಮುಂಡದೆ, ನಿಂಗೆ ಗೊತ್ತೇ ಇಲ್ವಲ್ಲೋ ನಾನು ಎಷ್ಟು ಖುಷಿಯಾಗಿ ಏನೇನೋ ಮಾಡ್ಕೊಂಡು ಕೂತಿದ್ದೀನಿ ಅಂತ. ಈಗಲೂ ಗೊತ್ತಿಲ್ಲ ಅನ್ಸುತ್ತೆ ಕನ್ನಡ ಇಂಡಸ್ಟ್ರಿಲಿ ನಾನು ಏನೇನು ಕೆಲಸ ಮಾಡ್ತಾ ಇದ್ದೀನಿ ಅಂತ. ರಘು ದೀಕ್ಷಿತ್ ಅವರು ಇಂಗ್ಲೆಂಡ್ನ 2nd ಎಲಿಜಬೆತ್ ಕ್ವೀನ್ ಎದುರುಗಡೆ ಕೂಡ ಪರ್ಫಾರ್ಮ್ ಮಾಡಿದ್ದಾರೆ. ಅವ್ರ ಮುಂದೆ ಪರ್ಫಾರ್ಮ್ ಮಾಡಿದ್ದೇನು ಖುಷಿಯಾದ ವಿಷಯ. ನಮ್ಮ ಮೈಸೂರು ಮಹಾರಾಣಿಯವರು ಬಹಳ ಒಳ್ಳೆ ಮಾತು ಹೇಳಿದ್ರು ಸ್ಟೇಜ್ ಮೇಲೆ. ಒಂದು BBC-ನಲ್ಲಿ ನಾನು ಇಂಟರ್ವ್ಯೂ ಕೊಟ್ಟಿದ್ದೀನಿ, ಲಂಡನ್ ನ್ಯೂಸ್ ಪೇಪರ್ಲೆಲ್ಲ ಒಂದು ಬಂದಿದೆ ಆರ್ಟಿಕಲ್ಲು, ಅದು ಇಲ್ಲೂ ಕೂಡ ಅದನ್ನು ರೆಪ್ಲಿಕೇಟ್ ಮಾಡಿ ಬರೆದಿದ್ದಾರೆ ಯಾರೋ, ಅದನ್ನು ಮಹಾರಾಣಿಯವರು ಓದಿದ್ದಾರೆ. ಆರ್ಟಿಕಲ್ ಏನು ಅಂತಂದರೆ, ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್ ಪರ್ಫಾರ್ಮಿಂಗ್ ಫಾರ್ ದ ಕ್ವೀನ್ ಆಫ್ ಇಂಗ್ಲೆಂಡ್ ಅಂತ. ಇಟ್ ವಾಸ್ ಓಕೆ, ಬಟ್ ಐ ವುಡ್ ರಾದರ್ ಪರ್ಫಾರ್ಮ್ ಫಾರ್ ಮೈ ಓನ್ ಕ್ವೀನ್ ಬ್ಯಾಕ್ ಹೋಮ್ ಇನ್ ಮೈಸೂರು ಅಂತ ಹೇಳಿದ್ದೆ. ಓಕೆ. ವಿ ಹ್ಯಾವ್ ಅ ಬ್ಯೂಟಿಫುಲ್, ಫಾರ್ ಮೋರ್ ಬ್ಯೂಟಿಫುಲ್ ಪ್ಯಾಲೇಸ್ ಆ್ಯಂಡ್ ಅ ಫಾರ್ ಬೆಟರ್ ಪರ್ಸನ್ ಐ ವುಡ್ ಲವ್ ಟು ಪರ್ಫಾರ್ಮ್ ಫಾರ್ ಹರ್ ಅಂತ ಹೇಳಿದಾಗ ಆ ಆರ್ಟಿಕಲ್ ಅವ್ರು ಓದಿದ್ದಾರೆ. ಓಕೆ. ಸೊ ಜಯಚಾಮರಾಜೇಂದ್ರ ಒಡೆಯರ್ ಅವರು 100ನೇ ವರ್ಷದ ವಾರ್ಷಿಕೋತ್ಸವ ಆಗ್ತಾ ಇರೋದಾಗ ನನ್ನ ಕರೆಸಿ ಪ್ಯಾಲೇಸ್ ಮುಂದೆ, ಫುಲ್ಲಿ ಲೈಟ್ ಆಗಿರೋಂಥ ಪ್ಯಾಲೇಸ್ ಮುಂದೆ ನನ್ನ ಬ್ಯಾಂಡ್ ಪರ್ಫಾರ್ಮ್ ಮಾಡಿ, ಅದ್ರ ಜೊತೆ ಆವತ್ತಿನ ದಿವಸ ಸುಮಾರು ಜನ ಗೆಸ್ಟ್ ಆರ್ಟಿಸ್ಟ್ಗಳು, ಕಾಯರು ಮತ್ತು ಡಾನ್ಸರ್ಸು ಎಲ್ಲರೂ ಪರ್ಫಾರ್ಮ್ ಮಾಡಿ. ಅವತ್ತಿನ ಸ್ಪೆಷಾಲಿಟಿ ಏನು ಗೊತ್ತಾ, ಮಹಾರಾಣಿಯವ್ರ ಮುಂದೆ ಕೂತಿದ್ದಾರೆ, ಅವ್ರ ಕುಟುಂಬ ಕೂತಿದೆ, ಅದ್ರ ಜೊತೆ ನಮ್ಮಮ್ಮ ಕೂತಿದ್ದಾರೆ, ನನ್ನ ಡಾನ್ಸ್ ಟೀಚರು ನಂದಿನೀಶ್ವರ್ ಅವ್ರು ಕೂಡ ಕೂತಿದ್ದಾರೆ. ಅದಕ್ಕಿಂತ ಬೇರೆ ಇನ್ನು ಆನರ್ ಇನ್ಯಾವುದೂ ಇಲ್ಲ. ಈ ವಿಷಯ ಎಲ್ಲೂ ಮಾತಾಡೋಕ್ಕೂ ಹೋಗಿಲ್ಲ ನಾನು, ನ್ಯೂಸ್ ಪೇಪರ್ವರೆಗೂ ಗೊತ್ತಿಲ್ಲ ಅದು, ಅಥವಾ ನಮ್ಮ ಇಂಡಸ್ಟ್ರಿನವರು KFIಯಲ್ಲಿ ಯಾರು ಮಾತಾಡ್ತಾರೋ ನಮ್ಮ ಬಗ್ಗೆ, ಅವ್ರಿಗೆ ಅದ್ರ ಕಂದನೂ ಗೊತ್ತಿಲ್ಲ, ಅದ್ರ ಇಂಪಾರ್ಟೆನ್ಸೇ ಗೊತ್ತಿಲ್ವಲ್ಲ ಅವ್ರಿಗೆ. ಅಂದರೆ ರಘು ದೀಕ್ಷಿತ್ ಅವರು ಕನ್ನಡ ಸಿನಿಮಾ ಚಿತ್ರರಂಗದ ಜೊತೆಗೆ ಅದನ್ನು ಮೀರಿ ಅಚೀವ್ ಮಾಡಿದ್ದಾರೆ. ಆದರೆ ಜನ ಹೌದು, 4 ಥಿಯೇಟರ್ಗಳಿದೆ, ಅಲ್ಲಿ ಜಯಬೇರಿ ಹೇಳಿದ್ರೆ ಮಾತ್ರ ಸಕ್ಸಸ್ಫುಲ್ಲ ಒಬ್ಬ ಮನುಷ್ಯ. ಅದು ಹೊರತಾಗಿ ಬೇರೆ ಏನೂ ಇಲ್ವಲ್ಲ ಈ ಲೈಫು. ಎಷ್ಟೊಂದು ದೊಡ್ಡ ದೊಡ್ಡ ಚಾಲೆಂಜಸ್ ಇದೆ ಲೈಫಲ್ಲಿ. ಬರೀ ಮ್ಯೂಸಿಕೇ ಚಾಲೆಂಜಾ? ಒಬ್ಬ ಮನುಷ್ಯ ತನ್ನ ತಪ್ಪನ್ನು ಅರಿವು ಮಾಡಿಕೊಂಡು ಒಳ್ಳೆ ಮನುಷ್ಯನಾಗೋಕ್ಕೆ ಒಂದು ಪರಿವರ್ತನೆ ಆಗೋದು ಒಂದು ಸಕ್ಸಸ್ಸು. ಅದನ್ನು ನಾನು ಕಂಡುಕೊಳ್ತಾ ಇದ್ದೀನಿ. ಸೊ ಸಕ್ಸಸ್ ಅನ್ನೋದನ್ನು ಬರೀ ಒಂದು ಸಿನಿಮಾ ಸಂಗೀತದಿಂದನೇ ಮಾತ್ರ ಮೆಷರ್ ಮಾಡಿದ್ರೆ ಯು ಆರ್ ಜಸ್ಟ್ ಅ ಸ್ಟೂಪಿಡ್ ಫೂಲ್.
ಐ ಆಮ್ ವೇ ಅಬವ್ ಆಲ್ ಸಚ್ ಫ್ರಿವಲಸ್ ಶಾಲೋ ಥಾಟ್ಸ್. ನನ್ನ ಗೋಲ್ ಇನ್ನೆಲ್ಲೋ ಇದೆ, ಇವ್ರು ಇಲ್ಲೇ ಯೋಚನೆ ಮಾಡ್ತಾ ಇದ್ದಾರೆ, ಮಾಡ್ಕೊಂಡು ಹಾಳಾಗೋಗ್ಲಿ. ನಿಮಗೆ ಅನ್ಸುತ್ತಾ ಅಂದರೆ ಕನ್ನಡ ಚಿತ್ರರಂಗದ ಮಟ್ಟಿಗೆ ಮಾತ್ರ ನೀವು ತಿರ್ಗಾ ವಾಪಸ್ ಚಿತ್ರರಂಗಕ್ಕೆ ಬರ್ತಿದ್ರಿ. ರಘು ದೀಕ್ಷಿತ್ ಅವ್ರಿಗಿರೋ ಟ್ಯಾಲೆಂಟಿಗೆ ಈಗಾಗಲೇ ಈಗ ಏನು ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಮಾಡ್ಕೊಂಡು ಇಲ್ಲಿವರೆಗೂ ರೀಚ್ ಆಗಿದ್ರೆ ಇದು ಬಹಳ ಹಿಂದೆನೇ ಆಗಬೇಕಾಗಿತ್ತು ಅಂತ. ಅದೇ ಅಗೇನ್ ವಿ ಆರ್ ಕಮಿಂಗ್ ಬ್ಯಾಕ್ ಟು ದ ಸೇಮ್ ಪಾಯಿಂಟ್. ಬರೀ ಕನ್ನಡ ಇಂಡಸ್ಟ್ರಿಯಿಂದ ಮಾತ್ರ ಮೆಜರ್ ಮಾಡ್ತಿದ್ದೀರಾ ಅಂತ ನನ್ನ ಟ್ಯಾಲೆಂಟ್ಗೂ ಕನ್ನಡ ಇಂಡಸ್ಟ್ರಿಗೆ ಮಾತ್ರ ನಿಮಗೆ ಗೊತ್ತಾ ನಾನು 5 ಭಾಷೆಯಲ್ಲಿ ಮ್ಯೂಸಿಕ್ ಮಾಡಿದ್ದೀನಿ ಅಂತ. ಹಿಂದಿಲಿ ಮಾಡಿದ್ದೀನಿ, ತಮಿಳಲ್ಲಿ ಮಾಡಿದ್ದೀನಿ, ಮಲಯಾಳ ಮಾಡಿದ್ದೀನಿ, ತೆಲುಗುಲು ಮಾಡಿದ್ದೀನಿ, ಕನ್ನಡದಲ್ಲೂ ಮಾಡ್ತಾಯಿದ್ದೀನಿ. ಸೊ ಐ ಹ್ಯಾವ್ ಡನ್ 16 ಫಿಲ್ಮ್ಸ್. ಬಟ್ ಜನಕ್ಕೆ ಬರೀ 5 ಫಿಲ್ಮ್ ಮಾಡಿದ್ದಾನಲ್ಲ ಇವನು ಅಂತ ಅನ್ಸುತ್ತೆ. ಹಾಂ, ಸೊ ದೆರ್ ಈಸ್ ಮಚ್ ಮೋರ್ ಟು ರಘು ದೀಕ್ಷಿತ್ ದನ್ ಜಸ್ಟ್ ಮೇಕಿಂಗ್ ಮ್ಯೂಸಿಕ್ ಫಾರ್ ಫಿಲ್ಮ್ಸ್ ಇನ್ ಕನ್ನಡ. ದೆರ್ ಇಸ್ ಸೋ ಮಚ್ ಮೋರ್ ಟು ಮೇಕಿಂಗ್ ಯುವನ್ ಮ್ಯೂಸಿಕಲ್ ಸೆಲ್ಫ್. ಮ್ಯೂಸಿಕ್ ಹೊರತಾಗಿಯೂ ರಘು ತುಂಬ ಮಾಡ್ತಿದ್ದಾನೆ ಕೆಲಸಗಳು. ಹೌದು, ಬರೀ ಮ್ಯೂಸಿಕ್ ಒಂದು ಫೀಲ್ಡ್ ಇಟ್ಕೊಂಡು ಇವರಿಷ್ಟೇ ಅಂತ ಇವರೇ ಒಂದು ಸ್ಟೀರಿಯೋ ಟೈಪ್ ಮಾಡಿಬಿಟ್ಟು ಇವರಿಷ್ಟೇ ಇದರಲ್ಲಿ ಸಕ್ಸಸ್ ಆಗಬೇಕು, ಆಗ್ತಾ ಇಲ್ಲ, ಅದ್ರ ಫೇಲ್ಯೂರ್. ಅದ್ರಲ್ಲಾದ್ರೆ ಮಾತ್ರ ಸಕ್ಸಸ್ ಅಂತ ಆ ಥರ ಆಗೋಗಿದೆ. ಸೊ ಪೆದ್ರು ಅವರು ನಾನು. ಸೊ ಈ ಜರ್ನಿಯಲ್ಲಿ ಇನ್ನೊಂದು ಹೊಸ ಹೆಜ್ಜೆ ಇಟ್ಟಿದ್ದಾರೆ ರಘು ದೀಕ್ಷಿತ್ ಅವರು. ಅದು ಮೊದಲನೇದು ನಟನೆ. ಸೊ ಅದ್ರ ಬಗ್ಗೆ ಹೇಳಿ, ಅಂದ್ರೆ ಹೇಗೆ? ಅಂದರೆ ನಟನೆಗೆ ಆಗಲೇ ಆಪರ್ಚುನಿಟಿ ಸುಮಾರು ಸತಿ ಜನ ಕೇಳಿದ್ದಾರೆ. ನಾನು ಇಲ್ಲಪ್ಪ ಅದೆಲ್ಲ ಉಚಿತಾನ ನಂಗೆ ಹಾಗೆಲ್ಲ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟಿದ್ದೀನಿ. ಈ ಸತಿ ಅದು ಏನೋ ಪ್ಯಾಂಡಮಿಕ್ನಲ್ಲಿ ಮಾಡೋಕ್ಕೆ ಕೆಲಸವಿಲ್ಲಲ್ಲ, ಮನೇಲಿ ಕೂತಿದ್ದೆ. ಈ ಡೈರೆಕ್ಟ್ರಿಗೂ ತಲೆ ಇರಲಿಲ್ಲ, ಕೆಲಸ ಇರಲಿಲ್ಲ ಅನಿಸುತ್ತೆ. ರಿತ್ವಿಕ್ ಮುರಳೀಧರ್ ಅಂತ ಮ್ಯೂಸಿಕ್ ಡೈರೆಕ್ಟರ್ ಇದ್ದಾರೆ. ಸಂಕಷ್ಟಕರ ಗಣಪತಿ ಸಿನಿಮಾ ಮ್ಯೂಸಿಕ್ ಡೈರೆಕ್ಟ್ರು. ಈಗ ಆನ ಅನ್ನೋ ಒಂದು ಸಿನಿಮಾಗೂ ಮ್ಯೂಸಿಕ್ ಮಾಡ್ತಾ ಇದ್ದಾರೆ. ಅವರು ಒಂದು ದಿವಸ ಫೋನ್ ಮಾಡಿದ್ರು, ಸರ್ ಒಂದು ಪ್ರಾಜೆಕ್ಟ್ ಇದೆ, ನಿಮ್ಮ ಹತ್ರ ಮಾತಾಡಬೇಕಿತ್ತು, ಡೈರೆಕ್ಟ್ರು ನಾನು ಇಬ್ಬರು ಬರ್ತೀವಿ ಅಂತ. ಅವನು ಆಯಿತು ಬರಲ್ಲ, ಇನ್ನೊಂದು 1 ಅವರ್ ಬರ್ತೀರಾ, ಬನ್ನಿ ಮನೇಲೇ ಇದ್ದೀನಿ ಅಂತ. ಫೋನ್ ಇಟ್ಮೇಲೆ ಇವನೇ ಮ್ಯೂಸಿಕ್ ಡೈರೆಕ್ಟ್ರು, ಇವನು ಯಾಕೆ ನನ್ನ ಜೊತೆ ಪ್ರಾಜೆಕ್ಟ್ ಮಾತಾಡ್ಬೋದು? ಓ ಹಾಡು ಹೇಳೋಕ್ಕೆ ನಾವು ಬರ್ತಿರ್ಬೋದು ನಮ್ಮ ಪ್ಲೇ ಬ್ಯಾಕ್ಗೆ ಅಂದ್ಕೊಂಡೆ. ಮನೆಗೆ ಬಂದಮೇಲೆ ಶ್ರೀ ಗಣೇಶ್ ಅಂತ ಡೈರೆಕ್ಟರು, ಅವರು ಒಂದು ಪ್ರಾಜೆಕ್ಟ್ ಮಾಡ್ತಾಯಿದ್ದೀವಿ, ಸೊ ಅದೇ ನಿಮ್ಮ ಬಗ್ಗೆ, ಅದಕ್ಕೆ ನಿಮ್ಮ ಜೊತೆ ಮಾತಾಡಬೇಕಾಯ್ತು. ಏನು ಮ್ಯೂಸಿಕ್ ಡೈರೆಕ್ಷನ್? ಇಲ್ಲ ಮ್ಯೂಸಿಕ್ ಡೈರೆಕ್ಟ್ರ್ ಇವರೇ ಇದ್ದಾರಲ್ಲ, ನಾನು ಯಾಕೆ ಬೇಕು ನಿಮಗೆ? ಹೌದೌದು ಅವರೇ ಮ್ಯೂಸಿಕ್ ಡೈರೆಕ್ಟ್ರು. ಮತ್ತೇನು ಹಾಡೋಕ್ಕೆ ಕೇಳತ್ತೆ ಬಂದರೆ? ಇಲ್ಲ ಹಾಡೋದಕ್ಕೂ ಏನಿಲ್ಲ. ಮತ್ತೇನಂದರೆ ಆ್ಯಕ್ಟಿಂಗ್ ಒಂದು ರೋಲ್ ಇದೆ, ನೀವು ಸೂಟ್ ಆಗ್ಬಿಡ್ತೀರಾ ಸರ್, ನೀವು ಅದು ರೋಲ್ ಯೋಚನೆ ಮಾಡಿದಾಗೆಲ್ಲ ನೀವೇ ಬರ್ತಿದ್ದೀರಾ, ಅದಕ್ಕೆ ನೀವೇ ಬರಬೇಕು ಅಂತ. ಎದ್ದೊಳ್ರ ಮೇಲೆ ಆಚೆ ರಿತ್ವಿಗೆ ತುಂಬ ಬೈದಿದೆ. ನಿಂಗೆ ತಲೆಗಿಲೇ ಕಟ್ಟಿದ್ಯಾ ಮಾರ, ನೆಮ್ಮದಿಯಿಂದ ಬಿಡು, ಇದೊಂದು ಬೇಗ ಊದೋದು ಕೊಟ್ಟು ಬಾರಿಸ್ದಂಗೆ ಆಯಿತು. ಅಥವಾ ಏನಂತಾರೆ, ಈಗ ಫಾರ್ ಎಕ್ಸಾಂಪಲ್ ಈಗ ಆ್ಯಕ್ಟಿಂಗ್ ಮಾಡ್ತೀನಿ ಅಂತ ಇಟ್ಕೊಳ್ಳಿ, ಆಚೆ ಬರುತ್ತೆ ಸಿನಿಮಾ, ಜನಕ್ಕೆ ಇಷ್ಟ ಆಗಲ್ಲ ಅಂತ ಇಟ್ಕೊಳ್ಳಿ, ಇವನು ಆಡೋದನ್ನು ಬಿಟ್ಬಿಟ್ಟು ಆ್ಯಕ್ಟಿಂಗ್ ಯಾಕೆ ಹಾಕ್ಬೇಕಿತ್ತು, ನನಗೆ ಸುಮ್ಮನೆ ಮುಚ್ಕೊಂಡು ಮ್ಯೂಸಿಕ್ ಮಾಡಬೇಕಾಗಿತ್ತಲ್ವ, ಈ ಥರನೂ ಹೆದರಿಕೆ. ಸೊ ಹಾಗಿರುವಾಗ ಬೇಡ ಹೋಗಪ್ಪ ಸಾಕು, ಇಲ್ಲ ಸರ್ ನೀವೇ ಬೇಕು, ಹೋಗಿ ಆಚೆ ಹೋಗು. ಇದನ್ನ ಇಟ್ಕೊಂಡೆ ಒಂದು ಪ್ರೋಮೋ ಮಾಡಿದ್ವಿ ಫಿಲಮ್. ನಾವು ಹೇಗೆ ಸೀನ್ ಇದು ಹೇಗೆ ನಾನು ಒಪ್ಕೊಂಡೋ ಅದ್ರ ಬಗ್ಗೆನೇ. ಅದಾದಮೇಲೆ ಫೋನ್ ಮೇಲೆ ಫೋನು ರಿತ್ವಿಕ್ದು ಮತ್ತು ಶ್ರೀ ಗಣೇಶ್ದು. ಎಷ್ಟೊಂದ್ರೆ ಶ್ರೀ ಗಣೇಶ್ದು ಒಂದು ಮೊಬೈಲ್ ಫೋನ್ ನಂಬರ್ ಬ್ಲಾಕ್ ಮಾಡಿದ್ದೆ. ಆವಾಗ ರಿತ್ವಿಕ್ಕು ಅವರ ಹೆಂಡತಿ ಫೋನಿಂದ ನನಗೆ ಫೋನ್ ಮಾಡಿ ಬಾಗಿಲಿಗೆ ಬಂದ್ಬಿಟ್ಟಿದ್ದಾರೆ. ನಾಕ್ ಮಾಡ್ತಾರೆ ಇವರೇ, ಏನೋ ಸಾರ್ ಬನ್ನಿ ಸಾರ್ ಮಾಡಿ ಸಾರ್, ಸಕ್ಕತ್ತಾಗಿ ಬೈದು ಬಿಟ್ಟಿದ್ದೀನಿ ಬಾಯಿಗೆ ಬಂದಂಗೆ. ಫೈನಲಿ ಕೂತ್ಕೊಂಡು ಮಾತಾಡಿದ್ವಿ, ನೋಡಿ ಸರ್ ನಿಮ್ಗೆ ಇಷ್ಟ ಆಗಲಿಲ್ಲ ಬಿಟ್ಬಿಡಿ ಸರ್ ಮಧ್ಯದಲ್ಲೇ ಫಿಲಮ್ನ, ಬನ್ನಿ ಆದರೆ ಅಂತ. ಸೊ ಆ ಕನ್ವಿಕ್ಷನ್ ಮೇಲೆ ಹೋಗಿದ್ದು. ಹೇಗೆ ನೋಡ್ಬೋದು ಸ್ಕ್ರೀನ್ ಮೇಲೆ, ಲುಕ್ ವೈಸ್, ಕ್ಯಾರೆಕ್ಟರ್ ವೈಸ್? ಅಂದರೆ ಇಟ್ಸ್ ಅ ವೆರಿ ಮೆಚ್ಯೂರ್ಡ್ ಲುಕ್. ನನ್ನ ಏಜ್ನೇ ನಾನು ಪ್ಲೇ ಮಾಡ್ತಾ ಇದ್ದೀನಿ, ಅದಕ್ಕೆ ಏನು ಯಂಗ್ ಹೀರೋ ಥರ ಏನಿಲ್ಲ ಅದರಲ್ಲಿ. ಬಟ್ ಇಟ್ ಈಸ್ ಒನ್ ಆಫ್ ದ ಮೇನ್ ಕ್ಯಾರೆಕ್ಟರ್ಸ್ ಆಫ್ ದ ಫಿಲ್ಮ್. ಒಂದು ಅಂಡರ್ವರ್ಲ್ಡ್ ಡಾನ್ ರೋಲ್ನಲ್ಲಿ ಕಾಣಿಸ್ಕೊತಿದ್ದೀರಿ. ಹಂಗಂತ ನೆಗೆಟಿವ್ ಅಂತಲ್ಲ, ದೇರ್ ಇಸ್ ಅ ಪಾಸಿಟಿವ್ ಸೈಡ್ ಆಫ್ ಹಿಮ್ ಆಲ್ಸೋ. ಸೊ ಅದ್ರ ಮೇಲೆ ಪ್ಲೇ ಮಾಡಿಕೊಂಡು ಶಾನ್ವಿ ಶ್ರೀವಾಸ್ತವ ಇಸ್ ದ ಕೋ ಸ್ಟಾರ್. ಅವರು ಅದರಲ್ಲಿ ನನ್ನ ಮಗಳಾಗಿ ರೋಲ್ ಮಾಡ್ತಾ ಇದ್ದಾರೆ. ಸೊ ಒಂದು ಫಾದರ್ ಡಾಟರ್ ರಿಲೇಷನ್ಶಿಪ್ ಒಂದು ಕೆಟ್ಟೋದಾದಾಗ ಏನಿದೆ ಅನ್ನೋ ಒಂದು ಸನ್ನಿವೇಶ ಫಿಲಮಲ್ಲಿ. ಸೊ ಇಟ್ಸ್ ಕ್ವೈಟ್ ಎಲೆಕ್ಟ್ರಿಕ್. ಇನ್ನೂ ನಿಮ್ಮ ನಟನೆನ ಸ್ಕ್ರೀನ್ ಮೇಲೆ ನೋಡಿಲ್ಲ, ನೋಡಿ ಜನ ಮೆಚ್ಚಿದ್ರೆ
ಕಂಟಿನ್ಯೂ ಮಾಡ್ತೀರಾ? ಅಫ್ಕೋರ್ಸ್ ಮಾಡ್ತೀನಿ, ಡೆಫಿನೆಟ್ಲಿ. ಈಗ ಅದು ಒಂದು ಎಕ್ಸ್ಪೀರಿಯನ್ಸ್, ಒಂದು ರುಚಿ ಬಂದ್ಬಿಟ್ಟಿದಲ್ಲ ಈಗ. ಇನ್ಫ್ಯಾಕ್ಟ್ ಇನ್ನೊಂದು ಸಿನಿಮಾ ಕೂಡ ಸೈನ್ ಆಗಿತ್ತು, ಅದು ಸಿನಿಮಾ ಮುಂದಕ್ಕೆ ಹೋಗಲಿಲ್ಲ. ಓಬಿರಾಯನ ಕತೆ ಅಂತ ಒಂದು ಸಿನಿಮಾ ಸೈನ್ ಆಗಿ, ಅದರಲ್ಲಿ ರಾಜೇಶ್ ನಟ್ರಂಗ್ ಲೀಡ್ ರೋಲಲ್ಲಿ. ಓಕೆ. ಒಂದು ಕಾಮಿಡಿ ಅಡ್ವೆಂಚರ್, ಆರ್ ರಾದರ್ ಕಾಮಿಡಿ ಮಿಸ್ ಅಡ್ವೆಂಚರ್ ಅಂತ ಹೇಳ್ಬೋದು. ಬ್ಯೂಟಿಫುಲಿ ಫನ್ನಿ ಸ್ಟೋರಿ ಇತ್ತು. ಆ ಸಿನಿಮಾ ಪ್ರೊಡ್ಯೂಸರ್ ಯಾಕೋ ಸಡನ್ಲಿ ಬ್ಯಾಕ್ಔಟ್ ಆದರೂ ಆ ಸಿನಿಮಾ ನಿಂತೋಯ್ತು. ಬಟ್ ಎಕ್ಸ್ಟ್ರೀಮ್ಲಿ ಗ್ರೇಟ್ ಸ್ಟೋರಿ. ಅದಕ್ಕೂ ದತ್ತಣ್ಣ ಅವರು, ರಾಜೇಶ್ ನಟ್ರಂಗು, ಮತ್ತು ನಾನು, ಚೈತ್ರ ಆಚಾರ್ ಅಂತ ಇನ್ನೊಬ್ಬರು, ಆಮೇಲೆ ಮಾಲ್ಗುಡಿ ಡೇಸ್ ಅವರ ಹೀರೋಯಿನ್ ಇದ್ರಲ್ಲಿ ಗ್ರೀಷ್ಮಾನ್ ಅವರು ಕೂಡ ಈ ಸಿನಿಮಾ ಮಾಡಬೇಕಾಗಿತ್ತು. ಸೊ ಒಳ್ಳೆ ಸ್ಟಾರ್ ಕಾಸ್ಟ್ ಇತ್ತು. ನನಗೂ ತುಂಬ ಎಕ್ಸೈಟೆಡ್ ಆಗಿದ್ದೆ ಅದರಲ್ಲಿ ಭಾಳ ಒಂದು ತಮಾಷೆಯಾದ ಒಂದು ರೋಲ್ ಇತ್ತು ನನಗೆ, ಕಾಮಿಡಿ ರೋಲ್. ಸೊ ನನಗೆ ಎಲ್ಲರೂ ನನ್ನ ಸೀರಿಯಸ್ ಆಗಿ ನೋಡಿದ್ದಾರೆ, ಕಾಮಿಡಿ ಮಾಡಿದ್ದೀನಿ ಅಂತ ಗೊತ್ತು. ಅವ್ರು ತುಂಬ ಚೆನ್ನಾಗಿ ನನ್ನ ಮನಸ್ಸಲ್ಲಿ ಇಟ್ಕೊಂಡು ಬರೆದಿದ್ದಾರೆ ಆ ಕ್ಯಾರೆಕ್ಟರ್ನ. ಸೊ ಐ ವಾಸ್ ರಿಯಲಿ ಲುಕಿಂಗ್ ಫಾರ್ವರ್ಡ್ ಟು ದ್ಯಾಟ್. ಅನ್ಫಾರ್ಚುನೇಟ್ಲಿ ಅದು ನಿಂತೋಯ್ತು. ಬಟ್ ಆ ಥರ ಕ್ಯಾರೆಕ್ಟರ್ಗಳು ಬಂದರೆ ಡೆಫಿನೆಟ್ಲಿ ಐ ವುಡ್ ಲವ್ ಟು ಡೂ ಇಟ್. ಸೊ ನಟನೆ ಜೊತೆಗೆ ಇನ್ನೊಂದು ದೊಡ್ಡ ಹೆಜ್ಜೆ ಸಿನಿಮಾ ನಿರ್ದೇಶನ. ಅದು ತೀರಾ ಆಕ್ಸಿಡೆಂಟಲ್ ಅದು. ಈ ಕೋವಿಡ್ ಟೈಮ್ನಲ್ಲಿ ಆರಾಮಾಗಿರುವಾಗ ಒಂದಷ್ಟು ಸ್ಟೋರಿಗಳು, ತಲೆಗಳು, ಐಡಿಯಾಗಳು ಬಂದಾಗ ಅದನ್ನು ಸುಮ್ಮನೆ ಬರೀತಾ ಹೋದೆ. ಒಂದು ಆ ಥರ ಸ್ಕ್ರೀನ್ ಪ್ಲೇ ಪೂರ್ತಿ ಸ್ಟೋರಿ ಜಿಸ್ಟ್ ಬರೆದಿದ್ದೆ. ಆಮೇಲೆ ಇನ್ನೆರಡನೇ ಕತೆದು ಜಿಸ್ಟ್ ಬರೆದೆ. ಮೂರನೇ ಕತೆನೂ ಮಾತಾಡ್ತಾ ಫ್ರೆಂಡ್ಸ್ ಜೊತೆ ಅವರೇ ಒಂದಷ್ಟು ಐಡಿಯಾಗಳು ಕೊಡ್ತಾ ಅದು ಸ್ಟೋರಿ ದೊಡ್ಡದಾಗ್ತಾ ಈಗ 3 ಸ್ಟೋರಿಗಳು ಬರೆದಿದ್ದೀನಿ. ಅದು 3 ಸ್ಟೋರಿನೂ ನನ್ನ ಮ್ಯಾನೇಜ್ಮೆಂಟು ಬಾಂಬೆಲಿದೆ, ಅವ್ರಿಗೆ ಕಳಿಸ್ದೆ. ಅವರು ಓದ್ಬಿಟ್ಟು ತುಂಬ ಇಂಪ್ರೆಸ್ ಆಗ್ಬಿಟ್ರು. ಯಾಕೆಂದರೆ ಅವರು ಬರೀ ಮ್ಯೂಸಿಷಿಯನ್ ಮಾತ್ರ ಮ್ಯಾನೇಜ್ ಮಾಡೋದಲ್ಲ, ಅವರು ಸಿನಿಮಾಟೋಗ್ರಾಫರ್ಸು, ಸ್ಕ್ರೀನ್ ಪ್ಲೇ ರೈಟರ್ಸು, ಆ್ಯಕ್ಟರ್ಸು, ಆಮೇಲೆ ಡೈರೆಕ್ಟರ್ಸು ಎಲ್ಲರನ್ನೂ ಮ್ಯಾನೇಜ್ ಮಾಡ್ತಾರೆ. ಸೊ ಅವರು ಟೀಮ್ನಲ್ಲಿರೋ ಸ್ಕ್ರೀನ್ ಪ್ಲೇ ರೈಟರ್ಸು ಅವ್ರಿಗೆಲ್ಲ ತೋರಿಸಿದಾಗ ಅವರಂತೂ ತಿಸ್ಕೈ ಏತೋ ಫಾಡ್ರ ಯಾಪೆ ಅಂತಂದಿದಾರಂತೆ. ಸೊ ಈ ಸ್ಟೋರೀಸನ್ನು ತೊಗೊಂಡೋಗಿ ಅವ್ರಿಗೆ ಗೊತ್ತಿರೋ ಪ್ರೊಡ್ಯೂಸರ್ಗೆ ತೋರಿಸಿದ್ದಾರೆ. ಅದರಲ್ಲಿ ಒಂದು ಸ್ಟೋರಿ ಅವರಿಗೆ ಬಹಳ ಇಷ್ಟ ಆಗಿ ಕರ್ತೆ ಅಂತ ಹೇಳಿದ್ದಾರೆ. ಸೊ ನೆಕ್ಸ್ಟ್ ಮಾರ್ಚಲ್ಲಿ ನಾವು ಸೆಟ್ ಇರ್ಬೋದು ಮೋಸ್ಟ್ ಪ್ರಾಬಲಿ. ಬಟ್ ಅಲ್ಲಿಗಿಂತ ಮುಂಚೆ ನನಗೆ ಏನೇನು ಅದ್ರ ಬಗ್ಗೆ ಕಲಿಕೆ ಬೇಕೋ ಅದನ್ನು ನವಂಬರಿಂದ ಶುರು ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಜನವರಿಲಿ ನನ್ನ ಆಲ್ಬಮ್ ಕೂಡ ರಿಲೀಸ್ ಆಗ್ತಾ ಇದೆ, ನನ್ನ ಬ್ಯಾಂಡ್ದು 3ನೇ ಆಲ್ಬಮು. ಅದು ಕೂಡ ತುಂಬ ನೆಗ್ಲೆಕ್ಟ್ ಆಗಿ ಬಿಟ್ಟೋಗಿತ್ತು. ಸೊ ಅದು ಇವಾಗ ಫಿನಿಶ್ ಆಗ್ತಾಯಿದೆ, ನವಂಬರಿಂದ ಅದ್ರ ಮೇಲೂ ಕೆಲಸ ಶುರು ಆಗ್ತಾಯಿದೆ. ಸೊ ಹೀಗೆ ಒಂದೇ ಜೀವನದಲ್ಲಿ ಹಲವಾರು ಜೀವನಗಳನ್ನು ಅನುಭವಿಸ್ಬೇಕು. ಏನೇನು ದೇವರು ಹೇಳಿದ್ನಲ್ಲ ಆವಾಗಲೇ, ಒಂಥರ ತರಗೆಲೆ ಒಂದು ಬರೆದಿದ್ದೀನಿ ಹಾಡು, ಅಲೆಮಾರಿನ ಅಲೆಮಾರಿ ತರಗೆಲೆಯ ಹಾಗೆ ಅಲೆಮಾರಿ, ಅಲೆಮಾರಿನ ಅಲೆಮಾರಿ ಅವನ ಆಡಿಸೋ ಹಾಗೆ ನಡೆವ ಅಲೆಮಾರಿ ಅಂತ. ಸೊ ಹಾಗೆ ಜೀವನ ಹೋಗ್ತಾ ಇದ್ದೀನಿ, ಎಲ್ಲಿ ಕರ್ಕೊಂಡು ಹೋಗ್ತಾನೆ ಹೋಗಲಿ. ಏನಾದರೂ ಸ್ವಲ್ಪ ರಿವೀಲ್ ಮಾಡ್ಬೋದಾ ಸಿನಿಮಾ ಬಗ್ಗೆ? ಸ್ಟಾರ್ ಕಾಸ್ಟ್, ಟೈಟಲ್ ಆ ಥರ? ಸ್ಟಾರ್ ಕಾಸ್ಟ್ ಏನು ಐಡಿಯಾ ಹಾಕ್ಕೊಂಡಿಲ್ಲ. ಇದಕ್ಕೆ ಸ್ಟಾರ್ಗೆ ಏನು ಬೇಕಾಗೇ ಇಲ್ಲ. ಅಬ್ಸಲ್ಯೂಟ್ಲಿ ನ್ಯೂ ಆರ್ಟಿಸ್ಟ್ಗಳು ಹಾಕಿದ್ರೆ ಮಾತ್ರ ವರ್ಕ್ ಆಗುವಂಥ ಸ್ಟೋರಿ ಇದು. ಸದ್ಯದಲ್ಲೇ ರಘು ದೀಕ್ಷಿತ್ ಅವ್ರನ್ನ ಸಿನಿಮಾ ನಿರ್ದೇಶಕರಾಗಿಯೂ ಕೂಡ ನೋಡ್ತೀವಿ. ನೋಡೋಣ, ಐಡಿಯಾ ಇದೆ ಅಷ್ಟೇ. ಅದನ್ನ ಬ್ರಹ್ಮಾಂಡದಲ್ಲಿ ಎಸ್ತಿದ್ದೀನಿ, ಅದು ವರ್ಕೌಟ್ ಆಗತ್ತೆ ಅನ್ಕೋತೀನಿ. ಸದ್ಯಕ್ಕೆ ಈ ಜರ್ನಿಯಲ್ಲಿ ಗಾಯಕನಾಗಿಯೂ, ಸಂಗೀತ ನಿರ್ದೇಶಕನಾಗಿಯೂ, ಸಾಹಿತಿಯಾಗಿಯೂ, ಈಗ ನಟನಾಗಿಯೂ, ನಿರ್ದೇಶಕನಾಗಿಯೂ ಒಂದಷ್ಟು ಪಾತ್ರಗಳನ್ನ ವಹಿಸ್ತಾ ಇದ್ದೀರಾ. ಇನ್ನು ಏನು ಕನಸುಗಳಿವೆ ರಘು ದೀಕ್ಷಿತ್? ಆವಾಗಲೇ ಹೇಳಿದಾಗೆ ಅರೌಂಡ್ 55-60 ಇಯರ್ಸ್ ಆಗ್ತಾ ಇದ್ದಂಗೆ ಐ ವಾಂಟ್ ಟು ಈಗಲೇ ಶುರು ಮಾಡ್ಕೊಳ್ಳೋಣ ಅಂದ್ಕೊಳ್ತೀನಿ. ಟೈಮ್ ಇಲ್ಲ, ಆದರೆ ಐ ವಾಂಟ್ ಟು ರಿಯಲಿ ಸ್ಟಡಿ ಸೈಕಾಲಜಿ. ಹಾಗೂ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲೂ ಸುಮಾರು ಅಂಶಗಳಿದೆ ಸೈಕಾಲಜಿ ಬಗ್ಗೆ. ಒಂದು ಸ್ಪಿರಿಚುವಲ್ ಅಪ್ರೋಚ್ ಟುವರ್ಡ್ಸ್ ಹೋಲಿಸ್ಟಿಕ್ ಲೈಫ್, ಅದನ್ನು ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಈಗ ನನ್ನ ಲೈಫ್ ಕೋಚ್ ಕಡೆಯಿಂದ. ನನಗೆ ಅದರಿಂದ ಬದಲಾವಣೆಗಳು, ನನ್ನಲ್ಲಿ ನಾನು ಕಂಡಿರೋಂಥ ಬದಲಾವಣೆಗಳು ಬಹಳಷ್ಟಿವೆ. ಸೊ ಇದೇ ಥರ ನನ್ನ ಥರ ಒದ್ದಾಡ್ತಿರೋರನ್ನ ಹೆಲ್ಪ್ ಮಾಡೋಣ ಅಂತ ಆಸೆ. ಚಿಕ್ಕ ಮಕ್ಕಳನ್ನ ಅವಾಗಲೇ ಹೇಳಿದ್ನಲ್ಲ 15 to 25 ಆ ಏಜ್ ಗ್ರೂಪ್ನಲ್ಲಿ ಅವ್ರಿಗೆ ಬೇಕಾಗಿರೋ ಒಬ್ಬ ಫ್ರೆಂಡ್ ನಾನು ಆಗಬೇಕು ಅಂತ ಆಸೆ ಪಡ್ತಿದ್ದೀನಿ. ಸೊ ಐ ವಿಲ್ ಪ್ರಾಬ್ಲಿ ಬಿಕಮ್ ಅ ಕೌನ್ಸಿಲರ್ ಆ್ಯಂಡ್ ಅ ಲೈಫ್ ಕೋಚ್ ಫಾರ್ ಯಂಗ್ಸ್ಟರ್ಸ್. ಸೊ ದ್ಯಾಟ್ಸ್ ಮೈ ಅಲ್ಟಿಮೇಟ್ ಗೋಲ್, ಟು ವರ್ಕ್ ವಿತ್ ಕಿಡ್ಸ್. ಆಮೇಲೆ ಇದಲ್ಲದೆ ಚಿಕ್ಕ ಪುಟ್ಟ ಮಕ್ಕಳನ್ನ ಸೇರಿಸ್ಕೊಂಡು ಮ್ಯೂಸಿಕಲ್ಸ್ ಮಾಡೋಣ ಅಂತಲೂ ಆಸೆ. ಚಂದಮಾಮ ಕತೆಗಳನ್ನು ಹೇಳ್ಕೊಂಡು ಡಾನ್ಸ್ ಡ್ರಾಮಾಗಳ ಥರ ಮಾಡೋಣ ಅಂತಲೂ ತುಂಬ ಆಸೆ ಇದೆ. ವೆಸ್ಟರ್ನ್ ಕಂಟ್ರೀಸ್ನಲ್ಲಿ ಟ್ರಾವೆಲ್ ಮಾಡಿದಾಗೆಲ್ಲ ಮ್ಯೂಸಿಕಲ್ಸ್ ನೋಡ್ತೀನಿ. ಆವಾಗ ಅನ್ಕೋತೀನಿ ಇಂಡಿಯಾಲಿ ಯಾಕೆ ಆಗಲ್ಲ ಈ ಥರದ್ದು ಅಂತ. ಲಯನ್ ಕಿಂಗ್ ಆ ಥರದ್ದೆಲ್ಲ ಮ್ಯೂಸಿಕಲ್ಸ್ ಹೋಗಿ ನೋಡಿದಾಗ ಮಕ್ಳಿಗೆ ಈ ಥರದ್ದು ಎಷ್ಟು ಒಳ್ಳೆ ಎಂಟರ್ಟೈನ್ಮೆಂಟ್ ಅಲ್ವಾ ಅನಿಸುತ್ತೆ. ಇದೆ ಕನಸುಗಳು ಹಲವಾರುಗಳಿದೆ.
ಅದಕ್ಕೆಲ್ಲ ಆಟ ಆಡಿಸ್ತಾನೋ ಅವನ ಆಟ ಆಡಿಸ್ಕೊಂಡು ಹೋಗೋದು. ಜೀವನದಲ್ಲಿ ಯಾವುದು ರಿಗ್ರೆಟ್ ಇಲ್ಲ? ಅಯ್ಯೋ ರಿಗ್ರೆಟ್ ಇದೆ, ಸೂರಿ ಸರ್ ಮೀಟ್ ಮಾಡಿಲ್ವಲ್ಲ ಇನ್ನೂ. ಅದು regret ಇದೆ. ಅಂದರೆ ನಾವು ಏನೋ ಒಂದು ತಪ್ಪು ಮಾಡಿರ್ತೀವಿ, ಅದ್ರ ಬಗ್ಗೆ ರಿಗ್ರೆಟ್ ಅಂತ ಅಂದ್ಕೊಂಡಿರ್ತೀವಿ. ಒಂದು 2-3 ವರ್ಷ ಆದಮೇಲೆ ಹಿಂತಿರುಗಿ ನೋಡಿದಾಗ ಆ ತಪ್ಪು ತುಂಬ ಅನಿವಾರ್ಯ, ನೀನೇನು ಮನುಷ್ಯ ಆಗಿದೆಯೋ ಇವತ್ತು ಅದಕ್ಕೆ ಆ ತಪ್ಪಾಗಿದ್ದು ಬಹಳ ಅನಿವಾರ್ಯ ಅಂತ ಅನಿಸುತ್ತೆ. ಇದು ಆಗಬೇಕಿತ್ತು, ಅದರಿಂದಲೇ ಹಿಂಗಾಗಿರೋದು ನಾನು ಅಂತ ಅನ್ನೋ ಒಂದು ಅರಿವು ಬಂದಿದೆ ಇವಾಗ. ಸೊ ಹಾಗಾಗಿ ನೋ ರಿಗ್ರೆಟ್ಸ್, ನೋ ಭಾರ, ನೋ ರಿಗ್ರೆಟ್ಸ್, ಓನ್ಲಿ ಹ್ಯಾಪಿನೆಸ್ ಗೋಯಿಂಗ್ ಫಾರ್ವರ್ಡ್ ಆ್ಯಂಡ್ ಫೀಲಿಂಗ್ ಹ್ಯಾಪಿ ಓನ್ಲಿ ಥ್ರೂ ಮೇಕಿಂಗ್ ಅದರ್ಸ್ ಹ್ಯಾಪಿ. ಅದು ನನ್ನ ಆರ್ಟ್ ಕೂಡ ಮುಖಾಂತರನೂ ಆಗಬೇಕು. ಆ್ಯಂಡ್ ಆಲ್ಸೋ ಆ್ಯಸ್ ಅ ಪರ್ಸನ್ ಇಫ್ ಐ ಕ್ಯಾನ್ ಬಿ ಸಂಬಡಿ ಎಲ್ಸಸ್ ಹ್ಯಾಪಿನೆಸ್, ಐ ವುಡ್ ಲವ್ ಟು ಬಿ ದ್ಯಾಟ್. ಸೊ ನಿಮ್ಮ ಜರ್ನಿಯಲ್ಲಿ ಏಳು ಬೀಳು, ಸೋಲು ಗೆಲುವು, ನೋವು ನಲಿವು ಎಲ್ಲವನ್ನ ನೋಡ್ಕೊಂಡು ಬಂದಿದ್ದೀರಾ. ಸೊ ಅದೆಲ್ಲ ಸೇರಿ ಇವತ್ತು ರಘು ದೀಕ್ಷಿತ್ ಆಗಿ ಇಲ್ಲಿ ಕೂತ್ಕೊಂಡಿರುವಂಥದ್ದು. ಒಂದ್ಸಲ ಖಂಡಿತವಾಗ್ಲೂ ನಿಮ್ಮ ಜರ್ನಿ ಬಗ್ಗೆ ಒಂದು ಖುಷಿ ಇದೆ ನಮ್ಮೆಲ್ರಿಗೂ ಕೂಡ. ಸೊ ನಿಮಗೆ ಥ್ಯಾಂಕ್ ಯು. ನಿಮ್ಮ ಜರ್ನಿಯನ್ನು ಒಂದ್ಸಲ ತಿರುಗಿ ನೋಡಿದಾಗ ಏನನ್ಸುತ್ತೆ? ಇನ್ಕ್ರೆಡಿಬಲ್ ಸ್ಟೋರಿ. ಮೂವಿ ಮಾಡೋಣ ಅಂತ ಒಂದು ದಿವಸ. ಬಿಕಾಸ್ ಒಂದು ಏರುಪೇರುಗಳಿದ್ದರೆ ಒಂದು ಗ್ರಾಫ್ ಇರುತ್ತಲ್ಲ ಸ್ಟೋರಿನಲ್ಲಿ, ಅದನ್ನು ಕಂಡಿದ್ದೀನಿ. ಬಟ್ ಇನ್ನೂ ಇದೆ ವಿಷಯಗಳು, ತುಂಬ ಸಾಧನೆ ಮಾಡೋದು ಇದೆ, ಜೀವನವನ್ನು ಅನುಭವಿಸೋದು ಇದೆ. ಅದೆಲ್ಲ ಆಗಲಿ, ಅದೇ ಹೇಳ್ದ 55 ಆದಾಗ ಒಂದು ಸ್ಟೋರಿ ಬರೆದು ಒಂದು ಫಿಲ್ಮ್ ಮಾಡುವ, ಒಂದು ಬುಕ್ ಬರೆಯುವ ಅದ್ರ ಬಗ್ಗೆ. ಐ ಥಿಂಕ್ ದೇರ್ ಆರ್ ಲಾಟ್ ಆಫ್ ಲೆಸನ್ಸ್ ಥ್ರೂ ಮೈ ಮಿಸ್ಟೇಕ್ಸ್ ದಟ್ ಕ್ಯಾನ್ ಬಿ ಲೆಸನ್ಸ್ ಫಾರ್ ಅದರ್ಸ್. ನನ್ನ ತಪ್ಪುಗಳಿಂದ ನಾನು ಕಲ್ತಿರೋ ಪಾಠಗಳು ಇನ್ನೊಬ್ಬರಿಗೆ ಅದು ಇನ್ಸ್ಪಿರೇಷನ್ ಆಗ್ಬೋದು, ಆಗಲಿ ಅಂತ ಆಶಿಸ್ತೀನಿ. ನಿಮ್ಮ ರಘು ದೀಕ್ಷಿತ್ ಅಂದ ತಕ್ಷಣ ಏನೇ ಸರಿ ತಪ್ಪು ಇದ್ರು, ಸಕ್ಸಸ್ ಇದ್ರು, ಅವರು ಯಾವತ್ತಿಗೂ ಇವತ್ತಿನವರೆಗೂ ಯಾವಾಗಲೂ ನಗುಮುಖದಲ್ಲೇ ಇರ್ತಾರೆ. ಅಂದರೆ ನಾನೊಬ್ಬ ಸ್ಟಾರ್ ಅಥವಾ ನಾನು ಆ ಥರದ್ದು ಯಾವುದು ಸುಳ್ಳದು ಹತ್ತಿದ್ದೀನಿ, ನಿಮಗೆ ಯಾವತ್ತೂ ಓಪನ್ ಆಗಿ ಹತ್ತಿದ್ದೀನಿ ಎಲ್ಲರ ಮುಂದೆನೂ. ನನಗೆ ಮುಖವಾಡ ಹಾಕೊಳ್ಳೋಕೆ ಆಗೋದಿಲ್ಲ, ಬರೋದಿಲ್ಲ. ಇವತ್ತು ನನಗೆ ನೋವಿದ್ರೆ ನಾನು ನಿಮ್ಮ ಹತ್ರ ಹೇಳ್ಕೊಂಬಿಡ್ತಿದ್ದೆ ನೋವಿದೆ ಅಂತ. ದೇರ್ ಇಸ್ ನೋ ನೀಡ್ ಟು ಹ್ಯಾವ್ ದಟ್ ಫಿಲ್ಟರ್. ಅವನು ಎಷ್ಟು ವೀಕ್ ಮಾರ್ಯ ಅಂತಲೂ ಅನ್ಕೋತಾರೆ, ಅಂದ್ಕೊಳ್ಳಿ. ಅವ್ರಿಗೆ ಯೋಗ್ಯತೆ ಅಲ್ಲ ನನ್ನನ್ನು ಅರ್ಥ ಮಾಡ್ಕೊಳ್ಳೋ ಅಷ್ಟೇ. ಈ ಟೈಮಲ್ಲಿ ಕಂಗ್ರ್ಯಾಚುಲೇಟ್ ಮಾಡಲೇಬೇಕು, ಅದು ನಿನ್ನ ಸನಿಹಕ್ಕೆ ಹಾಡುಗಳ ಸಕ್ಸಸ್ಗೆ. ಥ್ಯಾಂಕ್ ಯು. ಫೈನಲಿ ನಾನು ಸಿನಿಮಾ ಬಗ್ಗೆ ಮಾತಾಡ್ತಿದ್ದಾರೆ ಇವರು. ನಿನ್ನ ಸನಿಹಕ್ಕೆ ಅಕ್ಟೋಬರ್ 8ರಂದು ರಿಲೀಸ್ ಆಗ್ತಾ ಇದೆ ಥಿಯೇಟರ್ನಲ್ಲಿ. ಬಹಳ ಒಳ್ಳೆಯ ರಿಸೆಪ್ಷನ್ ಬಂದಿದೆ ಇದುವರೆಗೂ ಸಂಗೀತಕ್ಕೆ. ನೀ ಪರಿಚಯ ಹಾಡಾಗಲಿ, ಮಳೆ ಮಳೆ ಆಗಲಿ, ಈಗ ಹೊಸದಾಗಿ ರಿಲೀಸ್ ಆಗಿರೋ ಒಲವಾಗಿದೆ ಆಗಲಿ, ಆಮೇಲೆ ಟೈಟಲ್ ಸಾಂಗ್ ಆಗಲಿ, ಸಿನಿಮಾನೂ ಕೂಡ ಅತ್ಯದ್ಭುತವಾಗಿ ಮಾಡಿದ್ದಾನೆ ಸೂರಜ್. ನನಗೆ ಐ ಆಮ್ ಸೋ ಹ್ಯಾಪಿ ವರ್ಕಿಂಗ್ ವಿತ್ ಸೂರಜ್. ಒಂದು ಕನ್ನಡಕ್ಕೆ ಒಂದು ಹೊಸ ಉದ್ಯೋನ್ಮುಖ ನಿರ್ದೇಶಕ ಸಿಗ್ತಾ ಇದ್ದಾರೆ, ಒಳ್ಳೆ ಆ್ಯಕ್ಟರ್ ಸಿಗ್ತಾ ಇದ್ದಾರೆ. ಗ್ರೇಟ್ ಪ್ಯಾಕೇಜ್ ಸೂರಜ್ ಇಸ್, ಆ್ಯಂಡ್ ಐ ರಿಯಲಿ ಬ್ಲೆಸ್ ಆ್ಯಂಡ್ ಐ ವಿಶ್ ಗಾಡ್ ಆಲ್ಸೋ ಬ್ಲೆಸಸ್ ಹಿಮ್ ವಿತ್ ಆಲ್ ದ ಸಕ್ಸಸ್ ದಟ್ ಸಿನಿಮಾ ಡಿಸರ್ವ್ಸ್. ಧನ್ಯ ರಾಮ್ಕುಮಾರ್ ಅಗೇನ್. ನಾವು ತುಂಬ ಈಸಿಯಾಗಿ ಹೇಳ್ಬಿಡ್ತೀವಿ ರಾಜ್ಕುಮಾರ್ ಮೊಮ್ಮಗಳು ತಾನೇ, ರಕ್ತದಲ್ಲೇ ಇರುತ್ತೆ ಆ್ಯಕ್ಟಿಂಗ್ ಅಂತ. ಬಟ್ ಕ್ಯಾಮ್ರಾ ಆ್ಯಕ್ಷನ್ ಅಂದಾಗ ಶ್ರಮ ಪಡಬೇಕಾಗಿರೋದು ಆ ಹುಡುಗಿ ಮಾತ್ರ. ಅಷ್ಟು ಚಿಕ್ಕ ವಯಸ್ಸಲ್ಲಿ ಅಷ್ಟು ಮೆಚ್ಯೂರ್ಡ್ ಆ್ಯಕ್ಟಿಂಗ್ ಆ್ಯಂಡ್ ರೇಂಜ್ ಆಫ್ ಎಮೋಷನ್ಸ್. ರಘು ದೀಕ್ಷಿತ್ ಅವ್ರ ಕೈಲಿ ಹಾಡಿಸ್ದೆ ಯಾವ ಇಂಟರ್ವ್ಯೂ ಕಂಪ್ಲೀಟ್ ಆಗಲ್ಲ. ಹೌದು, ಕರೆಕ್ಟು. ನನ್ನ ವಿಡಿಯೋನೇ ಪ್ಲೇ ಮಾಡಿಬಿಡಿ, ನಾನು ರೈಟ್ಸ್ ಕೊಡ್ತೀನಿ. ನೀವು 2 ಲೈನ್ ಈಗ ಹಾಡಿ ಕಂಟಿನ್ಯೂಟಿ 3ನೇ ಲೈನಿಂದ ಪ್ಲೇ ಮಾಡಿಬಿಡ್ತೀವಿ. ಓಕೆ. ನೀ ಪರಿಚಯ ಹೇಳದೆ ಸೆಳೆದೆ ಉಸಿರನ್ನೆಲ್ಲಗೆ, ನಾ ಹೊರಟರು ಎಲ್ಲಿಗೆ ತಲುಪೋ ತಾಣ ನಿನ್ನಲ್ಲಿದೆ, ಬಿಸಿಲ ಸುಡೋಬು. ಸಾರಿ ಯಾಕೆ ಲಿರಿಕ್ಸ್ ಮಾಡ್ತಿಬಿಟ್ನಲ್ಲ, ಹೆಂಗೆ ಸಾಧ್ಯ ಇದು? ನನ್ನ ಫೇವ್ರೆಟ್ ಸಾಂಗ್. ನಿಮ್ಮನ್ನು ನೋಡಿದ್ಮೇಲೆ ಲಿರಿಕ್ಸ್ ಮಾಡ್ತಾ ಸಡನ್ ಆಗಿ ಇದಂತ ಔಟ್ ಆಫ್ ಸಿಲೆಬಸ್ ಕ್ವೆಶನ್ ಕೇಳಿದಾಗ ಆಗುತ್ತೆ. ಸೊ ಆ ಸಾಂಗ್ ಪ್ಲೇ ಮಾಡ್ತೀವಿ. ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಜರ್ನಿಯನ್ನು ನಮ್ಮ ಜೊತೆ ಹಂಚ್ಕೊಂಡ್ರಿ. ನಿಮ್ಮ ಒಂದು ಇಂಟರ್ವ್ಯೂ ಮಾಡಿ ಖಂಡಿತ ಖುಷಿ ಆಯಿತು. ನಮ್ಮ ಕನ್ನಡವನ್ನು ನೀವದು ಒಪ್ಕೊಳ್ತಿರೋ ಇಲ್ವೋ ಗೊತ್ತಿಲ್ಲ, ನಮ್ಮ ಕನ್ನಡವನ್ನು, ಸಾಹಿತ್ಯವನ್ನು ವಿಶ್ವದೆಲ್ಲೆಡೆ ಪಸರಿಸಿದವರು ರಘು ದೀಕ್ಷಿತ್. ಒಬ್ಬ ಸಂಗೀತ ಸಾಧಕ ಅಂತ ಹೇಳಕ್ ಇಷ್ಟಪಡ್ತೀವಿ. ಆ್ಯಂಡ್ ಸಂಗೀತ ಕ್ಷೇತ್ರದಲ್ಲಿ ಹೊಸತನಕ್ಕೆ ಸಾಕ್ಷಿಯಾಗಿದ್ದು ರಘು ದೀಕ್ಷಿತ್ ಅಂತ ಹೇಳಕ್ ಇಷ್ಟಪಡ್ತೀವಿ. ಆ್ಯಂಡ್ ನಿಮ್ಮ ಸ್ಟೋರಿ ಇನ್ನೊಂದಷ್ಟು ಜನಕ್ಕೆ ಇನ್ಸ್ಪಿರೇಷನ್ ಖಂಡಿತವಾಗ್ಲೂ ಹೌದು. ಹಾಗೂ ನಿಮ್ಮ ಎಲ್ಲ ಪ್ರೇಕ್ಷಕರಿಗೂ ದಸರಾ ಹಬ್ಬದ ಶುಭಾಶಯಗಳು. ಭಗವಂತ ನಿಮ್ಮೆಲ್ಲರ ಜೀವನದಲ್ಲಿ ಸುಖ, ಶಾಂತಿ ಹಾಗೂ ನೆಮ್ಮದಿ ತರಲಿ ಅಂತ ಕೇಳ್ಕೊತೀನಿ. ಹಾಗೂ ಅಕ್ಟೋಬರ್ 8ರಂದು ನಿನ್ನ ಸನಿಕೆ ಸಿನಿಮಾಗೆ ಕುಟುಂಬ ಸಮೇತ ಬರ್ತೀರಿ ಅಂತ ನಾನು ನಂಬಿದ್ದೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಎಸ್, ನೋಡಿದ್ರಲ್ಲ ಇವತ್ತಿನ ನಮ್ಮ ಬಾಹುಬಲಿ ಸಂಗೀತ ಸಾಧಕ ರಘು ದೀಕ್ಷಿತ್. ಮುಂದಿನ ಬಾಹುಬಲಿಯಲ್ಲಿ ಮತ್ತೊಬ್ಬ ಅತಿಥಿಯೊಂದಿಗೆ ಭೇಟಿ ಮಾಡೋಣ. ನಮಸ್ಕಾರ.
ಥ್ಯಾಂಕ್ ಯು